ಹಾಯ್ ಮುದ್ದು ವಿದ್ಯಾರ್ಥಿಗಳೇ, ಯಾವ ರೀತಿ ನೀವು ಇವತ್ತು ಒಂದು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಏನ ಬರೆದ್ರಿ ಅಂದ್ರೆ ಇವತ್ತು 23/2/2022 ದ್ವಿತೀಯ ಭಾಷೆ ಇಂಗ್ಲಿಷ್ ಅನ್ನ. ಸೊ ಬನ್ನಿ, ನೀವು ಯಾವ ರೀತಿ ಉತ್ತರವನ್ನ ಬರೆದು ಬಂದಿದ್ದೀರಿ, ಸೊ ಕೀ ಉತ್ತರಗಳು ಯಾವ ರೀತಿ ಇದೆ, ಮತ್ತೆ ಹಾಗೆ 1 by 1 ಪ್ರತಿ ಪ್ರಶ್ನೆನೂ ಕೂಡ ನಾನು ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಕಾರಣ ನೀವು ನೆಕ್ಸ್ಟ್ ಬರೋ ಎಕ್ಸಾಮ್ ಅಲ್ಲಿ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಳ್ಳುವಂತಹ ಪ್ರತಿ ಟಿಪ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಅದು ಫ್ರೀ ಆಗಿರುತ್ತೆ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಕೊನೆಯಲ್ಲಿ ನಿಮ್ಮ ಅಂಕಗಳು ಎಷ್ಟು ಬರ್ಬೋದು ಒಂದು ಗೆಸ್ಸಿಂಗ್ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಸೊ ಬನ್ನಿ ಯಾವ ರೀತಿ ಪ್ರಶ್ನೆ ಇತ್ತು ಅದನ್ನ ನೋಡ್ಕೊಂಡು ಬರೋಣ ಒಂದು ರೌಂಡ್. ಸೊ ಇಲ್ಲಿ ಮೊದಲಿಗೆ ಗೊತ್ತಿದೆ ನಿಮ್ಗೆ 4 ಆಲ್ಟರ್ನೇಟಿವ್ಸ್, ಚೂಸ್ ದ ರೈಟ್ ಆನ್ಸರ್. ಒಂದು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಅನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಗೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟೆ ಕ್ವಶನ್ ಟ್ಯಾಗ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ. ನೀವು ಯಾವಾಗ್ಲೂ ಅಷ್ಟೇ ಈ ಪ್ರಶ್ನೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದನ್ನ ತಿಳ್ಕೊಳ್ಬೇಕು. ಫಸ್ಟ್ ಇಲ್ಲಿ ನೋಡ್ಬೋದು ನೀವು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಸೊ ಆಲ್ಮೋಸ್ಟ್ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ ಅನ್ನ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಅದೇನು ಪಾಸಿಟಿವ್ ಕಮೆಂಟ್ ಇದೆಯೋ ಅಥವಾ ನೆಗೆಟಿವ್ ಕಮೆಂಟ್ ಇದೆಯೋ. ಇಲ್ಲಿ ನೋಡ್ಬೇಡ, ಸತೀಶ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ಇದು ಪಕ್ಕಾ 100% ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಹಾಗಾದ್ರೆ ಇಲ್ಲಿ ಏನ್ ಬರಬೇಕು, ಪಾಸಿಟಿವ್ ಟ್ಯಾಗ್ ಬರಬೇಕು ವಿದ್ಯಾರ್ಥಿಗಳೇ. ಸೊ ಅದಕ್ಕಿಂತ ಪೂರ್ವದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಸತೀಶ್ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸಬ್ಜೆಕ್ಟ್ ಎಲ್ಲ ಸತೀಶ್ ಇದೆ, ಪ್ರಾಪರ್ ನೌನ್, ಅದನ್ನ ನಾವು ಪ್ರನೌನ್ ಗೆ ಕನ್ವರ್ಟ್ ಮಾಡಬೇಕು. ಸತೀಶ್ ಅನ್ನೋದು ಏನಾಗುತ್ತೆ, ಹಿ ಆಗುತ್ತೋ ಶಿ ಆಗುತ್ತೋ, 100% ಹಿ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಹಿ ಈಸ್ ಅನ್ನೋದು ಸಿಕ್ತು. ನೆಕ್ಸ್ಟ್ ನೋಡ್ಬೋದು, ನಾಟ್ ಇರೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ, ಟ್ಯಾಗ್ ಅಲ್ಲಿ ನಾಟ್ ತೆಗಿಬೇಕಾಗಿರೋದ್ರಿಂದ ಈಸ್ ಹಿ. ಸೊ ಕೀ ಆನ್ಸರ್ ಬಂದ್ಬಿಟ್ಟು ಏನಂತಂದ್ರೆ ಈಸ್ ಹಿ ಆಗಿದೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ಬಿಡೋಣ. ಇದು ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಇದೆ. ಲ್ಯಾಂಗ್ವೇಜ್ ಫಂಕ್ಷನ್ ನಿಮ್ಗೆ ಗೊತ್ತಿದೆ ಅಲ್ವಾ, ಯಾವ್ಯಾವ ರೀತಿ ಇರುತ್ತೆ, ನೀವು ಮಾತನಾಡಬೇಕಾದಾಗ ಯಾವ ತರ ನಿಮ್ಮ ಒಂದು ಭಾಷೆ ಇದೆ, ಅದು ಯಾವ್ಯಾವ ಸಂಬಂಧಪಡುತ್ತೆ, ಏನು ಎಕ್ಸ್ಪ್ರೆಸಿಂಗ್ ಸಿಂಪತಿನ, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್, ಆಫರಿಂಗ್ ಹೆಲ್ಪ್, ಸೀಕಿಂಗ್ ಹೆಲ್ಪ್, ಅಡ್ವೈಸಿಂಗ್, ಅಥವಾ ಏನಾದ್ರು ರಿಕ್ವೆಸ್ಟಿಂಗ್, ಅಥವಾ ಗ್ರೀಟಿಂಗ್, ಅಥವಾ ಈ ತರದ್ದೆಲ್ಲ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಸೊ ಇಲ್ಲಿ ನಿಮ್ಗೆ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ನೋಡ್ಬಿಡೋಣ. ಇಲ್ಲಿ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಅಂಡರ್ಲೈನ್ಡ್ ಸೆಂಟೆನ್ಸ್ ಯಾವ ಒಂದು ಫಂಕ್ಷನ್ ಅನ್ನ ಹೇಳ್ತಾ ಇದೆ ಇಲ್ಲಿ ಅಂತ. ಅನಿಲ್, ಕುಡ್ ಯು ಡ್ರಾಪ್ ಮೀ ಅಟ್ ದ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ಗೆ ನನಗೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ, ಅಲ್ಲಿಗೆ ಬಿಡ್ತೀರಾ ಅನ್ನುವಂಥದ್ದು. ಏನಿದು, ಎಕ್ಸ್ಪ್ರೆಸಿಂಗ್ ಸಿಂಪತಿ ಅಂತೂ ಅಲ್ಲ ವಿದ್ಯಾರ್ಥಿಗಳೇ, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂತೂ ಅಲ್ಲ, ಆಫರಿಂಗ್ ಹೆಲ್ಪ್ ಅಂತೂ ಅಲ್ಲ. ಸೊ ಆಪ್ಷನ್ ಬಂದ್ಬಿಟ್ಟು ಸೀಕಿಂಗ್ ಹೆಲ್ಪ್ ಆಗಿದೆ ವಿದ್ಯಾರ್ಥಿಗಳೇ. ಅಂತಂದ್ರೆ ಸಹಾಯವನ್ನ ಕೇಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಸೊ ನೀವು ದಿಢೀರಂತೆ ಯಾವ್ದೋ ಒಂದು ಉತ್ತರ ಬರೆಯೋದಲ್ಲ, ಅದನ್ನ ನೋಡಿ ಒಂದೆರಡು ಸರಿ ಕನ್ಫರ್ಮ್ ಮಾಡಿಕೊಂಡು ಉತ್ತರಗಳನ್ನ ಮಾಡಿ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್, fill in the blank choosing the appropriate words. ಸೊ ಏನಿದೆ ಇಲ್ಲಿ, ಇದು ಕೂಡ ನಿಮ್ಗೆ ಗೊತ್ತಿರಲಿ, ಇಫ್ ಕ್ಲಾಸ್ ಬಗ್ಗೆ ಇರ್ತಕ್ಕಂತ ಒಂದು ಪ್ರಶ್ನೆ. ನೋಡ್ಬೇಡ ಇಲ್ಲಿ, ಅನು, ಬಾನು, ಯು ಲುಕ್ ವೆರಿ ಪೇಲ್ ಅಂಡ್ ಯು ಹ್ಯಾವ್ ಬಿಕಮ್ ವೆರಿ ವೀಕ್, ವಾಟ್ ಈಸ್ ದ ರೀಸನ್? ಬಾನು ರಿಪ್ಲೈಡ್, ವಾಟ್? ಏನ್ ರಿಪ್ಲೈಡ್? I had severe headache and fever. Instead of consulting the doctor, I took medicines. If I had consulted the doctor in the beginning, dash, I become weak. ಈಗ ಏನಾಗಿದೆ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ಆಲ್ಮೋಸ್ಟ್ ಆಲ್ ನಿಮ್ಗೆ ಒಂದು ನಾವು ಏನು ಸ್ಟೂಡೆಂಟ್ಸ್ಗೆಲ್ಲ ಈ ತರ ಗೈಡ್ ಮಾಡಿರ್ತೀವಿ. ಇಫ್ ಐ ಹ್ಯಾಡ್ ಕನ್ಸಲ್ಟೆಡ್, ಪಾಸ್ಟ್ ಪರ್ಫೆಕ್ಟ್ ಇದೆ ಅಂತಂದ್ರೆ ನೀವು ಏನ್ ತಲೆ ಕೆಡಿಸ್ಕೋಬೇಡಿ, ವುಡ್ ಹ್ಯಾವ್ ಅನ್ನ ಹಾಕ್ಬಿಡಿ ಅಂತ. ಬಟ್ ಇಲ್ಲಿ ಕೂಡ ಈ ಸ್ಟೇಟ್ಮೆಂಟ್ ನಿಮ್ಮನ್ನ ಮಿಸ್ಗೈಡ್ ನೀವು ಏನಂತಂದ್ರೆ ಚೆನ್ನಾಗಿ ಓದಬೇಕು, ಇಲ್ಲ ಅಂತಂದ್ರೆ ನೀವು ಏನಾದ್ರೂ ಬ್ಲೈಂಡ್ ಮೆಥಡ್ ಅಲ್ಲಿ ವುಡ್ ಹ್ಯಾವ್ ಹಾಕ್ಬಿಟ್ರೆ ರಾಂಗ್ ಆಗುತ್ತೆ. ಸೊ ಇದು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ವುಡ್ ನಾಟ್ ಹ್ಯಾವ್ ಬಿಕಮ್, ಐ ವುಡ್ ನಾಟ್ ಹ್ಯಾವ್ ಬಿಕಮ್ ವೀಕ್. ನಾನು ಡಾಕ್ಟರ್ ಒಂದು ಅಡ್ವೈಸ್ ತಗೊಂಡಿದ್ರೆ ಮೊದಲೇ ನಾನು ಈ ರೀತಿ ವೀಕ್ ಆಗ್ತಿರ್ಲಿಲ್ಲ ಅನ್ನೋದು. ಸೊ ಉತ್ತರ ಬಂದ್ಬಿಟ್ಟು ವುಡ್ ನಾಟ್ ಹ್ಯಾವ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಮುಂದಿಂದಾಗಿ ನೋಡೋಣ. ಕ್ವಶನ್ ನಂಬರ್ 4, ಐಡೆಂಟಿಫೈ ದ ಇನ್ಫಿನಿಟಿವ್ ಇನ್ ದ ಗಿವನ್ ಕಾನ್ವರ್ಸೇಷನ್. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಗೆ ಅಂಡರ್ಲೈನ್ ಮಾಡಲ್ಲ. ಸೊ ಇನ್ಫಿನಿಟಿವ್ ಅಂತಂದ್ರೆ ವರ್ಬ್ ಅನ್ನ ಹುಡುಕ್ಬೇಕಾಗುತ್ತೆ ನಿಮ್ಗೆ. ಇನ್ಫಿನಿಟಿವ್ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಫೈನೈಟ್ ವರ್ಬ್, ನಾನ್ ಫೈನೈಟ್ ವರ್ಬ್. ನಾನ್ ಫೈನೈಟ್ ವರ್ಬ್ಸ್ ಅಲ್ಲಿ ಕೂಡ ಟು ಇನ್ಫಿನಿಟಿವ್ ಮತ್ತೆ ಬೇರೆ ಇನ್ಫಿನಿಟಿವ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ಇನ್ಫಿನಿಟಿವ್, ಸೊ ನಿಮ್ಗೆ ಒಂದು ಐಡಿಯಾ ಇದೆ. ಟು ಇನ್ಫಿನಿಟಿವ್ ಇಲ್ಲಿ ಟು ನೋಡ್ಬೋದು. ಫಸ್ಟ್, ಸ್ವಾಮಿ, ಐ ಡೋಂಟ್ ಲೈಕ್ ಟು ಲಿಸನ್ ಟು ಟೈಗರ್ಸ್ ಸ್ಟೋರಿ.
father. But why? I have read many interesting stories on tigers. Swami, tigers are cruel animals, aren't they? ಸೊ ಇಲ್ಲಿ ಉತ್ತರ ಬಂದ್ಬಿಟ್ಟು ಟು ಲಿಸನ್ನೇ. ನಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಲ್ ನಮ್ಗೆ ಇದೊಂದು ಬ್ಲೈಂಡ್ ಮೆಥಡ್. ಟು ಲಿಸನ್ ಅನ್ನೋದು ಟು ಇನ್ಫಿನಿಟಿವ್ ಅಂತಂದು ಹೇಳಾಕ್ತೀವಿ. ಸಪೋಸ್ ಏನಾದರೂ ಟೂ ಇಲ್ಲ ಅಂತಂದ್ರೆ ಇನ್ಫಿನಿಟಿವ್ ಕಂಡು ಹಿಡಿಯೋದು ಹೆಂಗೆ, ಬೇರೆ ಇನ್ಫಿನಿಟಿವ್ ನೋಡಿ. ನೀವು ಫಸ್ಟ್ ನೋಡೋಣ ಈ ಎಲ್ಲಾ ಸ್ಟೇಟ್ಮೆಂಟ್ಗಳಲ್ಲಿ ಐ ಡೋಂಟ್, ಡು ನಾಟ್, ಐ ಡೋಂಟ್, ಇಲ್ಲಿ ಡೂ ಅನ್ನೋದು ಕೂಡ ಏನು, ಇದು ಕೂಡ ವರ್ಬ್ ಆಗಿರುತ್ತೆ. ನಮಗೆ ವಾಕ್ಯದ ಮೊದಲ ವರ್ಬ್ ಯಾವಾಗಲೂ ಅದು ಇನ್ಫಿನಿಟಿವ್ ಆಗಿರ್ಲಿಕ್ಕೆ ಅಥವಾ ನಾನ್ ಫೈನೈಟ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಡೂ ಆಪ್ಷನ್ ಕೊಟ್ಟಿಲ್ಲ ನಮ್ಗೆ. ಇಲ್ಲಿ ಟು ಲಿಸನ್ ಬಿಟ್ರೆ ನೆಕ್ಸ್ಟ್ ಆರ್ ಎಲ್ಲಿದೆ ಅಂತ ನೋಡೋದಾದ್ರೆ ಆರ್, ದೇ ಆರ್. ಸೊ ಇದು ಇನ್ಫಿನಿಟಿವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಫೈನೈಟ್ ವರ್ಬ್ ಇದೆ. ಸೊ ಆಕ್ಷನ್ ಮತ್ತೆ ಟೆನ್ಸ್ ಟೈಮ್ ಅನ್ನ ಹೇಳುತ್ತೆ ಅಂತ. ಸೊ ನೆಕ್ಸ್ಟ್ ಲೈಕ್, ಇಲ್ಲಿ ನೋಡ್ಬೋದು. ಇಲ್ಲಿ ಲೈಕ್ ಏನು, ಐ ಡೋಂಟ್ ಲೈಕ್. ಇಲ್ಲಿ ಲೈಕ್ ನಾನ್ ಫೈನೈಟ್ ವರ್ಬ್ ಆಗಿದೆ, ಬಟ್ ಇನ್ಫಿನಿಟಿವ್ ಅಲ್ಲ. ಅದು ನಾನ್ ಫೈನೈಟ್ ಅಲ್ಲಿ ಒಂದು ಇನ್ಫಿನಿಟಿವ್ ಬೇರೆ ತರದ್ದು. ಸೊ ಹಾಗಾಗಿ ಇಲ್ಲಿ ಕೂಡ ಲೈಕ್ ಬರಲ್ಲ. ನೆಕ್ಸ್ಟ್ ರೆಡ್ ಕೂಡ ಇದು ಬರಲ್ಲ, ಇದು ಕೂಡ ನಾನ್ ಫೈನೈಟೇ ವರ್ಬ್. ಬಟ್ ನಾನ್ ಫೈನೈಟ್ ಏನಂತಂದ್ರೆ ಕೇಳಿದ್ರೆ ನೀವು ಲೈಕ್ ಅಥವಾ ರೆಡ್. ಬಟ್ ಇಲ್ಲಿ ನಮ್ಗೆ ಈಸಿಯಾಗಿ ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗಿರೋದು ಟು ಲಿಸನ್ ಅಂತ ಇದೆ ಅಲ್ವಾ. ಸೊ ಟು ಲಿಸನ್ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿ ಟೆನ್ಸ್ ಅನ್ನ ಹೇಳಲ್ಲ, ಅದು ಯಾವಾಗ್ಲೂ ಎಲ್ಲಾ ಕಾಲದಲ್ಲೂ ಕೂಡ ಅದೇ ಫಾರ್ಮ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು. ಸೊ ಟು ಲಿಸನ್ ಈಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, do as directed. Combine the word in column A with its collocative word in column B. A ಮತ್ತೆ B ಅಲ್ಲಿ A ಇಲ್ಲಿ ಸ್ವೀಟ್ ಇದೆ. ಸೊ ನೆಕ್ಸ್ಟ್ ಬಿ ಅಲ್ಲಿ ಇರ್ತಕ್ಕಂಥ ಒಂದು ಕೊಲೋಕೇಟಿವ್ ವರ್ಡ್ ಅನ್ನ ನೀವು ಮ್ಯಾಚ್ ಮಾಡಲೇಬೇಕು. ಸೊ ಇದು ಈಸಿ ಆಗಿದೆ ವಿದ್ಯಾರ್ಥಿಗಳೇ. ಸ್ವೀಟ್ ಮೆಮೊರಿ ಅಂತಕ್ಕಂಥದ್ದು. ಸೊ ಗ್ರೋತ್ ಬಂದ್ಬಿಟ್ಟು ರ್ಯಾಪಿಡ್, ಈ ಡಿಸೈನ್, ಕಲರ್ ಬೇರೆ ಬೇರೆ ವರ್ಡ್ಸ್ಗೆ ಮ್ಯಾಚ್ ಆಗುತ್ತೆ. ಬಟ್ ಪಕ್ಕಾ ಮ್ಯಾಚ್ ಆಗ್ತಾ ಇರೋದು ಇಲ್ಲಿ ಸ್ವೀಟ್ ಮೆಮೊರಿ ಅಂತಂದು ಹೇಳಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ಬೇಡೋಣ ಈಗ. ಸಿಕ್ಸ್ತ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್? ಮೋನೋಸಿಲೆಬಲ್ ಅಂತ ಕರಿತೀವಿ, ಮೋನೋಸಿಲಬಿಕ್ ವರ್ಡ್ ಇಲ್ಲಿ. ಅಲ್ಲೇಮ್, ಲೈವ್ಲಿ, ಲಿಸಾರ್ಡ್, ಲಿವಿಂಗ್. ಸೊ ನಿಮ್ಗೆ ನಾನು ತೋರಿಸ್ತೀನಿ. ನಿಮ್ಗೆ ಈ ಕ್ಲಾಪಿಂಗ್ ಮೆಥಡ್ ಅಲ್ಲಿ ಕೂಡ ನಾವು ಸಿಲೆಬಲ್ಸ್ ಅನ್ನ ಕೌಂಟ್ ಮಾಡ್ಬೋದು. ಈಗ ನೋಡಿ, ಲೇಮ್ ಅಂತೀನಿ ನಾನು, ಲೇಮ್ ಒಂದು, ಲೈವ್ಲಿ, ಲೈವ್ಲಿ ಎರಡಿದೆ, ಲಿಸಾರ್ಡ್ ಇಲ್ಲಿ ಕೂಡ ಎರಡಿದೆ, ಲಿವಿಂಗ್ ನೋಡಿ, ಲಿವಿಂಗ್ ಇಲ್ಲಿ ಕೂಡ ಎರಡಿದೆ. ಸೊ ಲೈವ್ಲಿ, ಲಿಸಾರ್ಡ್, ಲಿವಿಂಗ್ ಅಲ್ಲಿ ಎರಡಿದೆ, ಬಟ್ ಒಂದಿರೋದು ಯಾವ್ದಂದ್ರೆ ಲೇಮ್ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಲೇಮ್ ಆನ್ಸರ್ ಆಗಿದೆ ಆರನೇದಕ್ಕೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡ್ಬೇಡ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ದ ಸನ್ಸೆಟ್ ಈಸ್, ಬಿಸಿಲ್ ಈಸ್ ಡ್ಯಾಶ್ ಸೈಟ್. ಇಲ್ಲಿ ಬಿಸಿಲ್ ಅಂತಕ್ಕಂಥ ಒಂದು ಪ್ಲೇಸ್ ಅದಲ್ಲಿ, ಆ ಸನ್ಸೆಟ್ ಅನ್ನ ಆ ಪ್ಲೇಸ್ ಅಲ್ಲಿ ನೋಡೋದಕ್ಕೆ ಬ್ಯೂಟಿ ಅಂತ ಒಂದು ನಿಮ್ಗೆ ಒಂದು ವರ್ಡ್ ಕೊಟ್ಟಿದ್ದಾರೆ. ಅದರ ಒಂದು ಫಾರ್ಮ್ ಅನ್ನ, ಕರೆಕ್ಟ್ ಫಾರ್ಮ್ ಅನ್ನ ಅಂದ್ರೆ ಈ ಸ್ಟೇಟ್ಮೆಂಟ್ ಗೆ ಮ್ಯಾಚ್ ಆಗುವಂತದ್ದು ಈಸ್ ಅ ಬ್ಯೂಟಿಫುಲ್ ಸೈಟ್ ಆಗುತ್ತೆ. ಬ್ಯೂಟಿಫುಲ್ ಇಲ್ಲಿ ನಿಮಗೆ ಅಡ್ಜೆಕ್ಟಿವ್ ಮಾಡುವ ಒಂದು ಮೆಥಡ್ ತಿಳ್ಕೊಂಡಿರ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 8-1, fill in the blank using the correct article. So he fought like a hero. ಇದು ಕೂಡ ತುಂಬಾ ಈಸಿ ಇದೆ. ಸೊ ನೆಕ್ಸ್ಟ್ 9th ಕ್ವಶನ್ ನೋಡಿದ್ರೆ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಅಂಡರ್ಲೈನ್ ಆಗಿದೆ. ಆಲ್ಮೋಸ್ಟ್ ಆಲ್ ನಿಮ್ಗೆಲ್ಲ ಹೇಳಿರ್ತೀವಿ ಪರೀಕ್ಷೆಯಲ್ಲಿ. ಎಲ್ವ ಇಂದ ಎಂಡ್ ಆಗ್ತಕ್ಕಂತಹ ಏನು ಸೊ ಅಲ್ವಾ, ಇಲ್ಲಿ ಕೂಡ ಇದನ್ನ ನಾವು ಅಡ್ಜೆಕ್ಟಿವ್ ಅನ್ನ ಕ್ರಿಯಾಪದ ಮಾಡಿದೀವಿ ಇಲ್ಲಿ. ಸೊ ದ ಫುಡ್ ಈಸ್ ಸರ್ವ್ಡ್ ಕ್ವಿಕ್ಲಿ. ಸೊ ನೀವು ಒಂದು ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಅಡ್ವರ್ಬ್ ಯಾವಾಗ್ಲೂ ವರ್ಬ್ ಆದ್ಮೇಲೆ ಬರುತ್ತೆ. ಇಲ್ಲಿ ನೋಡ್ಬೋದು, ದ ಫುಡ್ ಈಸ್ ಸರ್ವ್ಡ್ ಆದ್ಮೇಲೆ ಕ್ವಿಕ್ಲಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಯಾವ ರೀತಿ ಆಹಾರವನ್ನ ಬಡಿಸಲಾಯಿತು ಅಂತಕ್ಕಂಥದ್ರಿಂದ ಕ್ವಿಕ್ಲಿ, ತುಂಬಾ ಫಾಸ್ಟ್ ಆಗಿ ಅನ್ನೋ ಒಂದು ಅರ್ಥವನ್ನು ಕೂಡ ಕೊಡುತ್ತೆ ವಿದ್ಯಾರ್ಥಿಗಳೇ. ಸೊ 10th ಕ್ವಶನ್ ನೋಡ್ಬಿಡೋಣ ಇಲ್ಲಿ. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತಂದ್ರೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕಂಜಂಕ್ಷನ್ ಅಂತ ಒಂದಿದೆ ಅಲ್ವಾ, ಆ ಕಂಜಂಕ್ಷನ್ ಅನ್ನ ನಾವು ಹುಡುಕ್ಬೇಕು. ಸೊ ವಿ ಫೌಂಡ್ ಅ ಹೋಟೆಲ್ ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್. ನಿಮ್ ತಲೆಯಲ್ಲಿ ಬರುತ್ತೆ ಇಲ್ಲಿ ಆ್ಯಂಡ್ ಹಾಕೋಣ, ಬಟ್ ಹಾಕೋಣ, ಸೋ ಹಾಕೋಣ, ಈ ತರ ಕನ್ಫ್ಯೂಷನ್ಸ್ ತುಂಬಾ ಆಗುತ್ತೆ. ಬಟ್ ಇಲ್ಲಿ ನೋಡ್ಬೋದು, ವಿ ಫೌಂಡ್ ಅ ಹೋಟೆಲ್. ಕೀ ಆನ್ಸರ್ ಏನಂದ್ರೆ ಬಟ್ ಇಟ್ ವಾಸ್ ಕ್ಲೋಸ್ಡ್. ನಾವು ಯಾವುದೋ ಒಂದು ಊರಿಗೆ ಹೋದಾಗ ಹೊಟ್ಟೆ ಹಸಿದಿರುತ್ತೆ ಅಂತ ಇಟ್ಕೊಳ್ಳೋಣ, ಬಟ್ ಹೋಟೆಲ್ ಇದೆ ಆದ್ರೆ ಅದು ಬಾಗಿಲು ಮುಚ್ಚಿಬಿಟ್ಟಿತ್ತು. ಈ ತರದನ್ನ ನಾವು ಬಳಸ್ತೀವಲ್ವಾ. ಸೊ ಅದು ಇಲ್ಲಿ ಸೂಟಬಲ್ ಲಿಂಕರ್ ಯಾವುದು ಅಂದ್ರೆ ಬಟ್. ಸೊ ನೆಕ್ಸ್ಟ್ 11th one ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್
ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ. ದೇರ್ ಈಸ್ ನೋ ವಾಟರ್, ಆ ಉತ್ತರ ಬಂದ್ಬಿಟ್ಟು ಇನ್. ದೇರ್ ಇಸ್ ನೋ ವಾಟರ್ ಇನ್ ದ ಪಾಟ್. ಪಾಟ್ ಅಂದ್ರೆ ಪಾಟ್ ಅಲ್ಲಿ ನೀರ್ ಇಲ್ಲ. ಸೊ ಇಲ್ಲಿ ಆನ್ ದ ಪಾಟ್ ಅಂತೂ ಆಗಲ್ಲ ಅಲ್ವಾ. ಸೊ ಈ ತರದ್ದು ನಿಮಗೆ ಒಂದಿಷ್ಟು ಬೇಸಿಕ್ ಪ್ರಿಪೋಸಿಷನ್ ಗಳನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ ಇರಲ್ಲ. ಯಾಕಂದ್ರೆ ಇಲ್ಲಿ ಆಪ್ಷನ್ ಇಲ್ಲ, ಇಲ್ಲಿ ನೀವು ಸ್ವಂತಕ್ಕೆ ಬರೀಬೇಕಾಗುತ್ತೆ. ಸೊ 12th ಕ್ವಶನ್ ನೋಡ್ಬಿಡೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಇದಂತೂ ಮೋಸ್ಟ್ ಕನ್ಫ್ಯೂಷನ್ ಇದೆ ಇಲ್ಲಿ. ಸೊ ನಿಮಗೆ ಆಗುತ್ತೆ. ಸೊ ಏನ್ ಮಾಡಿರ್ತೀರ ಅಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಆಲ್ಮೋಸ್ಟ್ ಈ ಬ್ರಾಕೆಟ್ ಅಲ್ಲಿ ಬಂದಾಗ ಸೇಲ್ ಅನ್ನೋದನ್ನ ನಾವು ಪಾಸ್ಟ್ ಟೆನ್ಸ್ ಮಾಡಿ 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 ಅಭ್ಯಾಸ ಆಗಿದೆ. ಈ ಸಾರಿ ನಿಮ್ಮನ್ನ ದಾರಿ ತಪ್ಪಿಸ್ಬೇಕು ಅಂತಂದಾನೆ ಈ ನೋಡ್ಬೇಕು ನೀವು ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡೋಣ, ಇದು ಬ್ರಾಕೆಟ್ ಅಲ್ಲಿರೋ ಒಂದು ವರ್ಬ್ ನೋಡೋಣ. ನೆಕ್ಸ್ಟ್ ನಮಗೆ ಬರ್ತಕ್ಕಂತಹ ನೆಕ್ಸ್ಟ್ ಮಾರ್ನಿಂಗ್ ಅನ್ನೋ ಒಂದು ವರ್ಡ್ ಕ್ಲೂ ಕೊಡ್ತಾ ಇದೆ ಯಾವ ಟೈಮ್ ಅಲ್ಲಿ ಇದೆ ಅಂತ. ಸೊ ಹಾಗಾಗಿ ಇಲ್ಲಿ ಈ ಸೇಲ್ ಅನ್ನ ಸೇಲ್ಡ್ ಅಂದ್ರೆ ರಾಂಗ್ ಆಗುತ್ತೆ. ಸೊ ಹಿ ಸೇಲ್ಸ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಆಲ್ಮೋಸ್ಟ್ ಆಲ್ ಹಿ, ಶಿ, ಇಟ್ ಗೆ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ವರ್ಬ್ ಎಸ್ ಫಾರ್ಮ್ ಅನ್ನ ಆಡ್ ಮಾಡ್ತೀವಲ್ಲ. ಸೊ ಹಾಗಾಗಿ ಇಲ್ಲಿ ಎಸ್ ಫಾರ್ಮ್ ಅನ್ನ ಆಡ್ ಮಾಡಿದೆ. ಸೊ ಕೆಲವರಿಗೆ ಬರುತ್ತೆ ಸರ್ ನೆಕ್ಸ್ಟ್ ಮಾರ್ನಿಂಗ್ ಅಂತ ತಕ್ಷಣ ನಾವು ಕೆಲವೊಂದ್ಸರಿ ಫ್ಯೂಚರ್ ಆಕ್ಷನ್ ಹೇಳ್ಬೇಕಾದ್ರೆ ವಿಲ್ ಸೇಲ್ ಬಳಕೆ ಮಾಡ್ಬೋದಲ್ಲ ಸರ್ ಅಂತಕ್ಕಂಥದ್ದು ಕೆಲವರು ನೀವು ಕೂಡ ಮಾಡಿರ್ತೀರಿ, ಕೆಲವರಿಗೆ ಡೌಟ್ ಬಂತೆ. ವಿಲ್ ಸೇಲ್ ಯಾಕೆ ಇನ್ನೊಂದು ತಿಳ್ಕೊಳ್ರಿ, ನಮಗೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ಓನ್ಲಿ ಸೇಲ್, ಓನ್ಲಿ ಒಂದು ವರ್ಬದು ಮಾತ್ರ ನಮಗೆ ಕೊಟ್ಟಿರೋದು. ಸೊ ನೀವು ಇಲ್ಲಿ ವಿಲ್ ಸೇಲ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ವಿಲ್ ಪ್ಲಸ್ ಸೇಲ್ ಇಲ್ಲ. ಸೊ ಬಿ ಪ್ಲಸ್ ಸೇಲ್ ಕೂಡ ಇಲ್ಲ ಇಲ್ಲಿ. ಸೊ ಹಾಗಾಗಿ ಬರೀ ಸೇಲಿಗೆ ನಾವು ವರ್ಬ್ ಎಸ್ ಫಾರ್ಮ್ ಅನ್ನು ಆಡ್ ಮಾಡಿ ಸೇಲ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 13th ಕ್ವಶನ್, ಯೂಸ್ ದ ವರ್ಡ್ ಪ್ಲೇ ಆಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಅಂದ್ರೆ ಈ ಪ್ಲೇ ಅನ್ನುವಂತಹ ಕ್ರಿಯಾಪದವನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸೋದು ವೆರಿ ಈಸಿ. ನೀವೇನ್ ಮಾಡ್ಬೇಕಂದ್ರೆ SVO ಫಾರ್ಮೆಟ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮೂರೇ ಪದಗಳನ್ನ ಬಳಸಿ. ಐ ಪ್ಲೇ ಕ್ರಿಕೆಟ್ ಅಂದ್ರೂ ಓಕೆ, ಐ ಪ್ಲೇ ಫುಟ್ಬಾಲ್ ಅಂದ್ರೂ ಓಕೆ. ನೀವು ಅದನ್ನ ಕಂಟಿನ್ಯೂಸ್ ಮಾಡ್ತೀರಾ, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಅದು ಓಕೆ, ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಇದು ಓಕೆ. ಸೊ ಯಾದಷ್ಟು ಸಿಂಪಲ್ ವಾಕ್ಯಗಳನ್ನ ಬಳಸಿ ನೀವು ಸ್ವಂತ ವಾಕ್ಯ ಬರೆದ್ರೆ ಈ ಪ್ಲೇ ಪ್ಲೇನೇ ಬರಿಬೇಕು ಅಂತ ಏನಿಲ್ಲ. ಅದನ್ನ ಪ್ಲೇಯಿಂಗ್, ಈಸ್ ಪ್ಲೇಯಿಂಗ್, ವಾಸ್ ಪ್ಲೇಯಿಂಗ್, ಪ್ಲೇಡ್, ಐ ಪ್ಲೇಡ್ ಕ್ರಿಕೆಟ್ ಡೈಲಿ ಕೂಡ ಬರೆದ್ರು ಕೂಡ, ಬಟ್ ಒಂದು ನೀವು ಬೇರೆ ಫಾರ್ಮಲ್ಲಿ ಬರೆದ್ರು ಕೂಡ ಪ್ಲೇ ಅದು ಇರಬೇಕಾಗುತ್ತೆ ಅಲ್ಲಿ. ಸೊ ಈ ರೀತಿ ನೀವು ಬರಿಬಹುದು ವಿದ್ಯಾರ್ಥಿಗಳೇ. ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ದಕ್ಷ ಇಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ನೀವು ನೋಡ್ಕೊಂಡ್ಬಿಡಿ, ದ ವೈಸೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಫಾರ್ಮ್ ಇದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಸೊ ಇದನ್ನ ನಾವು ಕಂಪ್ಯಾರಿಟಿವ್ ಫಾರ್ಮ್ ಮಾಡಬೇಕು. ಸೊ ಕಂಪ್ಯಾರಿಟಿವ್ ಫಾರ್ಮ್ ಮಾಡೋದಾದ್ರೆ ದಕ್ಷ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಸೊ ಇದು ಕೂಡ ತುಂಬಾ ಈಸಿ ಆಗಿದೆ, ನೀವು ಕೂಡ ಕರೆಕ್ಟ್ ಆಗಿ ಬರ್ದಿದ್ದೀರಿ ಅಂತ ನಾನು ಅನ್ಕೋತೀನಿ. ಸೊ ಈ ತರದ್ರ ಮೇಲೆ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ 15th ಕ್ವಶನ್ ನೋಡೋಣ. ಚೇಂಜ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಮಾಡಬೇಕು. ದ ಪ್ರೆಸಿಡೆಂಟ್ ಈಸ್ ಪ್ರಿಸೈಡಿಂಗ್ ದ ಮೀಟಿಂಗ್. ನೋಡ್ಬಿಡಿ ಟೆನ್ಸ್ ಯಾವ್ದಿದ್ದ, ಪ್ರೆಸಿಡೆಂಟ್ ಈಸ್ ಪ್ರಿಸೈಡಿಂಗ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಇದೆ. ನಿಮ್ಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಇದ್ದಾಗ ಇಲ್ಲಿ ವರ್ಬ್ ING ಫಾರ್ಮ್ ಇದ್ದಾಗ ನಾವು ಏನು ಯೂಸ್ ಮಾಡಬೇಕು ಅಂತ ಹೇಳಿದೀನಿ. ಆಲ್ಮೋಸ್ಟ್ ನನ್ನ ಕ್ಲಾಸ್ ಅಲ್ಲಿ ಬೀಯಿಂಗ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಆಬ್ಜೆಕ್ಟ್ ಇರೋದನ್ನ ನಾವು ಸಬ್ಜೆಕ್ಟ್ ಪ್ಲೇಸ್ ಇತ್ತಂದ್ರೆ ದ ಮೀಟಿಂಗ್. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಇದೆ ಅಲ್ವಾ ಆಕ್ಟಿವ್ ವಾಯ್ಸ್ ಅಲ್ಲಿ. ಸೊ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೂಡ ಈಸ್ ಅನ್ನ ನಾವು ಹಾಕ್ಲೇಬೇಕು, ಈಸ್. ನೆಕ್ಸ್ಟ್ ಪ್ರಿಸೈಡಿಂಗ್ ವರ್ಬ್ ING ಫಾರ್ಮ್ ಅನ್ನ ಏನ್ ಮಾಡ್ಬೇಕು, ಬಿ ಫಾರ್ಮ್ ಹೆಲ್ಪ್ ತಗೊಂಡ್ಬಿಟ್ಟು ಅದಕ್ಕೆ ING ಆಡ್ ಮಾಡಬೇಕು, ಈಸ್ ಬೀಯಿಂಗ್. ನೆಕ್ಸ್ಟ್ ಪ್ರಿಸೈಡಿಂಗ್ ಏನು ವರ್ಬ್ ಇತ್ತಲ್ಲ ಅದನ್ನ ಪಾಸ್ಟ್ V3 ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತೀವಲ್ಲ ಅದನ್ನ ನಾವು ಪ್ರಿಸೈಡೆಡ್ ಆಗ್ಬೇಕು. ನೆಕ್ಸ್ಟ್ ಬೈ ಅನ್ನೋ ಒಂದು ಏಜೆಂಟ್ ಹಾಕಿ ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ಆಬ್ಜೆಕ್ಟ್ ಪ್ಲೇಸ್ ಇತ್ತಂದ್ರೆ ದ ಪ್ರೆಸಿಡೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ದ ಮೀಟಿಂಗ್ ಈಸ್ ಬೀಯಿಂಗ್ ಪ್ರೆಸಿಡೆಡ್ ಬೈ ದಿ ಪ್ರೆಸಿಡೆಂಟ್. ಈ ರೀತಿ ಒಂದು ಪ್ಯಾಸಿವ್ ವಾಯ್ಸ್ ತುಂಬಾ ಈಸಿ ಇದೆ, ಮಾಡಬಹುದು. ಸೊ ನೀವು ಕೂಡ ಅಷ್ಟೇ ಈ ವಾಕ್ಯಗಳನ್ನ ಆಕ್ಟಿವ್ ವಾಯ್ಸ್ ಸಿಂಪಲ್ ಪ್ರೆಸೆಂಟ್ ಇರೋದು, ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಇರೋದು ಅಥವಾ ಸಿಂಪಲ್ ಪಾಸ್ಟ್ ಬಂದಾಗ ಯಾವ ರೀತಿ ನಾವು ಮಾಡಬೇಕು ಅನ್ನೋ ಒಂದು ರೂಲ್ ಗಳನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಪಕ್ಕಾ ಮಾರ್ಕ್ಸ್ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ 16th ಕ್ವಶನ್ ನೋಡೋಣ. ಹಿ ಸೆಡ್ ದಟ್ ಹಿ ಹ್ಯಾಡ್ ಮೆಟ್ ದ ಚೇಂಜ್ ದ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಏನ್ ಕರಿತೀವಲ್ಲ ಅದನ್ನ ರಿಪೋರ್ಟ್ ಮಾಡಬೇಕು. ಹಿ ಸೆಡ್ ಐ ಮೆಟ್ ದಿಸ್ ಮ್ಯಾನ್ 2 days ago. ಸೊ ನೀವು ಇಲ್ಲಿ ನೋಡ್ಬೇಕು, ಹಿ ಸೆಡ್ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಅಲ್ಲೇ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಇನ್ವರ್ಟೆಡ್ ಕಾಮಾದಲ್ಲಿರೋ ಸ್ಟೇಟ್ಮೆಂಟ್ ಅನ್ನ ನಾವು ರಿಪೋರ್ಟ್ ಮಾಡಬೇಕಾಗಿದೆ. ಇಲ್ಲಿ ಏನೇನ್ ಚೇಂಜಸ್ ಆಗಬೇಕು, ಐ ಚೇಂಜ್ ಆಗಬೇಕು. ದೆನ್ ವರ್ಬ್ ಕೂಡ ಅದ್ರ ಫಾರ್ಮ್ ಅನ್ನ ನೋಡ್ಬೇಕು. ಇಲ್ಲಿ ಐ ಮೆಟ್ ದಿಸ್ ಅಂತಂದ್ರೆ ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಪಾಸ್ಟ್ ಇರ್ತಕ್ಕಂಥ ನಾವು ಸೆಂಟೆನ್ಸ್ ಅನ್ನ ರಿಪೋರ್ಟ್ ಮಾಡ್ತೀವಿ ಅಂತಂದ್ರೆ
ಪಾಸ್ಟ್ ಪರ್ಫೆಕ್ಟ್ ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಅಗೇನ್ ಇಲ್ಲಿ ದಿಸ್ ಇದು ಕೂಡ ಪ್ರೊನೌನ್ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಮ್ಯಾನ್ ಇನ್ 2 days ಇದು ಅವಶ್ಯಕತೆ ಇಲ್ಲ ಚೇಂಜ್ ಮಾಡೋದು. ಅಗೋ ಅನ್ನ ನಾವು ಇಲ್ಲಿ ಬಿಫೋರ್ ಅಂತ ಹೇಳಿ ರಿಪೋರ್ಟ್ ಮಾಡುವಾಗ ಚೇಂಜ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡಬಹುದು ಹಿ ಸೆಡ್ ದಟ್ ನೀಲಿ ಅಕ್ಷರಗಳಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ಬದಲಾಗಿರ್ತಕ್ಕಂಥದ್ದು. ಸೊ ಈ ರೀತಿ ಹಿ ಸೆಡ್ ದಟ್ ಹಿ ಹ್ಯಾಡ್ ಮೆಟ್ ದಟ್ ಅಂದ್ರೆ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗಿದೆ ಇಲ್ಲಿ ಅಲ್ವಾ. ಎಸ್, ಸಿಂಪಲ್ ಪಾಸ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಆಗಿದೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ. He said that he had met that man 2 days before. ಇಲ್ಲಿ ಕೂಡ ಎಗೋ ಇದ್ದಿದ್ದು ಬಿಫೋರ್ ಆಗಿದೆ. ಸೊ ನಿಮ್ಗೆ ಇಲ್ಲಿ ಒಂದಿಷ್ಟು ರೂಲ್ಸ್ ಗಳು ತುಂಬಾ ತಿಳ್ಕೊಳ್ಳೋದು ತುಂಬಾ ಅವಶ್ಯ. ಡೈರೆಕ್ಟ್ ವಾಕ್ಯ ಇದ್ದಾಗ ಇಂಡೈರೆಕ್ಟ್ ಆಗಬೇಕಾದ್ರೆ ಅಥವಾ ರಿಪೋರ್ಟ್ ಸ್ಪೀಚ್ ಆಗ್ಬೇಕಾದ್ರೆ ನಾವು ಏನನ್ನ ಚೆನ್ನಾಗಿ ರೂಲ್ಸ್ ಗಳನ್ನ ತಿಳ್ಕೋಬೇಕು. ಕೆಲವೊಂದು ಪ್ರೊನೌನ್ಗಳು ಚೇಂಜ್ ಆಗ್ತವೆ, ಹಾಗೆ ಕೆಲವೊಂದು ಟೆನ್ಸ್ ಮಾಡುವಾಗ ವರ್ಬ್ ಫಾರ್ಮ್ಸ್ ಕೂಡ ಚೇಂಜ್ ಆಗುತ್ತೆ. ಈ ತರದೆಲ್ಲ ಒಂದಿಷ್ಟು ಐಡಿಯಾಸ್ ಇರಬೇಕು ವಿದ್ಯಾರ್ಥಿಗಳೇ. So next 17th question ನೋಡ್ಬಿಡೋಣ. The old man bowed to all of us in the room. Then he moved his hat and glove slow and carefully. ಇಲ್ಲಿ ನಿಮ್ಗೆ ಏನಂತಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ 2 ಎರರ್ಸ್ ಇದೆ. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ನೀವು ಏನ್ ಮಾಡ್ತೀರಾ ಗೊತ್ತಾ? ಸೊ ಬರೀ ಇಷ್ಟೇ ಇಲ್ಲಿ ನೋಡ್ಬೇಕು. ನೀವು ಏನು ಕ್ಲೂಸ್ ಕೊಟ್ಟಿದ್ದಲ್ಲ, ಫ್ಲೂರಲ್ ಟು ಬಿ ಆಡೆಡ್, ಫ್ಲೂರಲ್ ಫಾರ್ಮ್ ಎಲ್ಲಿ ಮಿಸ್ ಆಗಿದೆ ಅಂತ ನೋಡ್ಕೊಳ್ಳೋಣ. ದ ಓಲ್ಡ್ ಮ್ಯಾನ್ ಕರೆಕ್ಟ್ ಇದೆ, ಬೌಡ್ ಆಲ್ ಆಫ್ ಹಿಸ್, ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಅಂಡ್ ಗ್ಲೋ. ನೋಡಿ ಇಲ್ಲಿ ಒಂದು ಗ್ಲೋ ಒಂದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಹ್ಯಾಂಡ್ ಗ್ಲೋವ್ಸ್ ಹಾಕ್ತಿವಿ, 2 ಹಾಕ್ತಿವಲ್ವಾ. ಸೊ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಒಂದು ವಾಕ್ಯನ ತೆಗೆದುಕೊಂಡಿರೋದ್ರಿಂದ ನೀವು ಆದಷ್ಟು ಈ ಪ್ಯಾರಾಗ್ರಾಫ್ ಎಡಿಟಿಂಗ್ ಸಂಬಂಧಪಟ್ಟಂತೆ ಪಠ್ಯ ಪುಸ್ತಕವನ್ನ ಆವಾಗ ಕಣ್ಣಾಡಿಸ್ತಾ ಇರಿ. ನಿಮ್ಗೆ ಪಿಕ್ಚರೈಸೇಷನ್ ಮೆಥಡ್ ಫಾಲೋ ಮಾಡ್ತಾ ಟೆಕ್ಸ್ಟ್ ಬುಕ್ ಓದಿದ್ರಿ ಅಂತಂದ್ರೆ ಅಲ್ಲಿದೆ ಯಾವುದೋ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಅನ್ನ ತೆಗೆದುಕೊಂಡು ಬಂದು ನಿಮಗೆ ಈ ರೀತಿ ಪ್ಯಾರಾಗ್ರಾಫ್ ಎಡಿಟಿಂಗ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈಗ ಫ್ಲೂರಲ್ ಟು ಬಿ ಅಡೆಡ್ ಅಂತಂದ್ರೆ ಗ್ಲೋ ಇದ್ದಿದ್ದು ಏನಾಗಿದೆ, ಗ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಅಡ್ವರ್ಬಿಯಲ್ ಟು ಬಿ ಕರೆಕ್ಟೆಡ್. ಅಡ್ವರ್ಬಿಯಲ್ ಇಲ್ಲಿ ನೋಡಿ, ಇಲ್ಲಿ ನೀವು ಇಲ್ಲಿ ಸ್ಲೋ ಇದೆ ಅಲ್ವಾ, ಇದು ಏನಾಗಬೇಕು, ಸ್ಲೋಲಿ ಆಗಬೇಕು. ಸೊ ನೀವು ಏನ್ ಮಾಡಿ, ಇದೇ ಪ್ಯಾರಾಗ್ರಾಫ್ ಅನ್ನ ಬರೆದ್ಬಿಟ್ಟು ಎಲ್ಲೆಲ್ಲಿ ಚೇಂಜಸ್ ಆಗಬೇಕು, ಗ್ಲೋ ಇರೋ ಕಡೆ ಗ್ಲೋಸ್, ಸ್ಲೋ ಇರೋ ಕಡೆ ಸ್ಲೋಲಿ ಹಾಕಿ ಕಂಪ್ಲೀಟ್ ಆಗಿ ಆ ಪ್ಯಾರಾಗ್ರಾಫ್ ಅನ್ನ ರೀರೈಟ್ ಮಾಡಿ. ಅಂದ್ರೆ ನಿಮಗೆ ಕಂಪ್ಲೀಟ್ ಉತ್ತರ ಬಟ್ ಕೊಡ್ತಾರೆ, ಮಾರ್ಕ್ಸ್ ಇಲ್ಲ ಅಂತಲ್ಲ, ಬಟ್ ನಮಗೆ ಅಲ್ಲಿ ಸ್ಟೇಟ್ಮೆಂಟ್ ಇರೋದೇನೆ ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಈ ಪ್ಯಾರಾಗ್ರಾಫ್ ಅನ್ನ ಮತ್ತೆ ಬದಲು ಮಾಡಿ ನಾವು ಬರೀಬೇಕಾಗುತ್ತೆ. ನೀವು ಏನೇನ್ ಚೇಂಜಸ್ ಮಾಡಿರ್ತೀರಿ ಅದನ್ನ ಜಸ್ಟ್ ಅಂಡರ್ಲೈನ್ ಮಾಡಿದ್ರು ಕೂಡ ಇವ್ಯಾಲ್ಯೂಯೇಟರ್ಗೆ ತುಂಬಾ ಈಸಿ ಆಗುತ್ತೆ ನಿಮ್ಮ ಒಂದು ಉತ್ತರನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ಇಲ್ಲಿ ನಿಮ್ಗೆ ಈಗ 2 ಮಾರ್ಕ್ಸ್ಗೆ ಇರ್ತಕ್ಕಂತಹ ಪ್ರಶ್ನೆಗಳು ಏನಿದೆ. ಈ 2 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾಗಲೂ ಕೂಡ ಅಷ್ಟೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಅಲ್ಲಿ 2 ಮಾರ್ಕ್ಸ್ 2 ಪ್ರಶ್ನೆಗಳು ಬರುತ್ತೆ ಅಂತ. ಸೊ ಇಲ್ಲಿ ಅದರಲ್ಲಿ ಬಂದಿರುವಂತಹ ಪ್ರಶ್ನೆ, ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಈ ಸರಿ ಪ್ರಿಪರೇಟರಿ ಕೇಳಿದಾರೆ ಅಂತ ಹೇಳಿ ಮೇನ್ ಎಕ್ಸಾಮ್ ಕೇಳಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ, ಇದೇ ಕ್ವಶನ್ ಕೂಡ ಬಂದ್ರು ಬರ್ಬೋದು. ಸೊ ಇದಕ್ಕೆ ಉತ್ತರ ಹೇಗಿರ್ಬೇಕು, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಎಷ್ಟು ಬರೀಬೇಕು ಅಷ್ಟೇ ಬರೀಬೇಕು. ಯಾಕಂದ್ರೆ ನನಗೆ ಗೊತ್ತಿದೆ ಅಂತಂದೇಳಿ ನೀವು ಎಲ್ಲಾ ಉತ್ತರ ತುಂಬಾ ಲೆಂತಿ ಉತ್ತರ ಬರಿತಾ ಹೋದ್ರೆ ನಿಮ್ಗೆ ಟೈಮ್ ಶಾರ್ಟೇಜ್ ಆಗುತ್ತೆ. ಸೊ ಇಲ್ಲಿ ನೋಡೋಣ, 2 ಮಾರ್ಕ್ಸ್ ಬರುವಂತ ಒಂದು ಕೀ ಉತ್ತರ. Nehru described Dr. B.R. Ambedkar as a symbol of revolt because Ambedkar was a man of social reformer. He had a vision of social justice. He was always fighting for the welfare of depressed classes. ಅನ್ನೋ ಇಷ್ಟು ಉತ್ತರ ಬರೆದ್ರೆ ಸಾಕು. ಇಲ್ಲ ಸರ್ ನಾ ಇನ್ನೂ ಏನಾದ್ರು ಒಂದು ಮಾಡಿಫೈ ಮಾಡಿ ಉತ್ತರ ಬರೀತೀನಿ ಸರ್ ಅಂತಂದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೇಡೋಣ. ಇದೇ ಲೆಸನ್ ಅಲ್ಲಿ ಇನ್ನೊಂದು ಯಾವ್ದು ಪ್ರಶ್ನೆ ರಿಪೀಟ್ ಆಗಿದೆ. Question number 19. Dr. B.R. Ambedkar was a ferocious reader throughout his life. Explain briefly. ಇದು ಕೂಡ 2 ಅಂಕಕ್ಕೆ ಎಷ್ಟು ಬರೀಬೇಕು ಅಷ್ಟೇ ಬರೀಬೇಕು. ಸೊ ಉತ್ತರ ಏನಿದೆ ಅಂತ ನೋಡೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ferocious reader. He purchased books by curtailing his daily needs. ಸೊ ವೆರಿ ಇಂಪಾರ್ಟೆಂಟ್. ನಿಮ್ಮ ಉತ್ತರದಲ್ಲಿ ಏನಿರಬೇಕು ಅಂತಂದ್ರೆ ಪರ್ಚೇಸ್ಡ್ ಬುಕ್ಸ್, ಕರ್ಟೈಲಿಂಗ್, ಈ ತರ ಪದಗಳು ನೀವು ಸ್ಪೆಲ್ ಮಿಸ್ಟೇಕ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೀವು ಸ್ಪೆಲ್ ಮಿಸ್ಟೇಕ್ ಮಾಡಿದ್ರೆ ಅರ್ಧ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಈ ಪ್ರಶ್ನೆ ಬಂದಾಗ ಆ ಪ್ರಶ್ನೆ ಉತ್ತರದಲ್ಲಿ ಇಂಪಾರ್ಟೆಂಟ್ ಪದಗಳನ್ನ ನಾವು ಯಾವ ರೀತಿ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ಸ್ ಬರೀಬೇಕು. ಕರ್ಟೈಲಿಂಗ್ ಆಗಲಿ, ದೆನ್ ಪರ್ಚೇಸ್ 2000 ಓಲ್ಡ್ ಬುಕ್ಸ್ ಇನ್ ನ್ಯೂಯಾರ್ಕ್, ಇದು ಬೇಕು ಇಂಪಾರ್ಟೆಂಟ್. 2000 ಓಲ್ಡ್ ಬುಕ್ಸ್ ಕೂಡ ಈ ಒಂದು ಪಾಯಿಂಟ್ ಹಾಕ್ಲೇಬೇಕು ನೀವು ವೆರೋಶಿಯಸ್ ರೀಡರ್ಗೆ. ದೆನ್ ಹಿ ಪರ್ಚೇಸ್ಡ್ 32 ಬಾಕ್ಸಸ್, ಇದು ಕೂಡ 32 ಬಾಕ್ಸಸ್ ಅನ್ನೋ ಒಂದು ಪದಾನು ಕೂಡ ಇರಲೇಬೇಕು. ದೆನ್ 32 ಬಾಕ್ಸಸ್ ಆಫ್ ಬುಕ್ಸ್ ಇನ್ ಲಂಡನ್ ಅಟ್ ದ ಟೈಮ್ ಆಫ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಸೊ ಇಲ್ಲಿ ನೀವು
ಕೆಲವೊಂದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಕೆಲವೊಂದು ಸ್ಪೆಲ್ಲಿಂಗ್ಸ್ಗಳು ತುಂಬಾ ಕನ್ಫ್ಯೂಷನ್ ಮಾಡ್ತವೆ. ನೀವು ಈ ತರದ್ ಬಂದಾಗ ನೀವು ಏನ್ ಮಾಡಿ ಅಂತಂದ್ರೆ ಇಲ್ಲಿ ಕೆಲವೊಂದು ಕಾನ್ಫರೆನ್ಸ್, ಈ ತರ ಪರ್ಚೇಸ್ಡ್, ಕರ್ಟೈಲಿಂಗ್, ಈ ತರ ಪದಗಳನ್ನ ಅವಾಗ ಬರ್ದು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮಗೆ ಕರೆಕ್ಟ್ ಆಗಿ 2 ಅಂಕನೂ ಕೂಡ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ನೋಡೋಣ, ಕನ್ಸರ್ಟ್ ಈ ಒಂದು ಲೆಸನ್ ಇಂದ ಬಂದಿರತಕ್ಕಂಥದ್ದು. ಸೊ ಹೌ ಡು ಯು ಸೇ ದಟ್ ಅನಂತ್ ವಾಸ್ better than Smita in many other things? ಸೊ ಇಲ್ಲಿ ಸ್ಮಿತಾನ್ಗಿಂತ ಅನಂತ್ ಬೆಟರ್ ಅನ್ನೋ ಒಂದು ಕಾಂಟ್ರಾಸ್ಟೆಡ್ ಒಂದು ಪ್ರಶ್ನೆ ಇದು. ಅವನು ಯಾಕೆ ಬೆಟರ್ ಆಗಿದ್ದ ಅನ್ನೋದಕ್ಕೆ, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್, ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ನೀವು ಆಡ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಹಿ ವಾಸ್ ದ ಫಾಸ್ಟೆಸ್ಟ್ ರನ್ನರ್, ಇದು ಕೂಡ ಇಂಪಾರ್ಟೆಂಟ್. ಹಿ ಕುಡ್ ಕಂಪೋಸ್ ಹಿಸ್ ಟ್ಯೂನ್ಸ್ ವಿತ್ ಸಿತಾರ್, ಅವನು ಕಂಪೋಸ್ ಮಾಡ್ತಾ ಇದ್ದ ಹೊಸ ಟ್ಯೂನ್ ಗಳನ್ನ ಸಿತಾರ್ ಬಳಸಿ. ಸೊ ಹಿ ವಾಸ್ ಬೆಟರ್ ದ್ಯಾನ್ ಸ್ಮಿತಾ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಸ್ಮಿತಾ, ಅದೇ ಲೆಸನ್ ಅಲ್ಲಿ ನೋಡಿ ಇದು 2ನೇ ಪ್ರಶ್ನೆ. ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್? ಯಾವ ರೀತಿ ಸ್ಮಿತಾ ತನ್ನ ಸಹೋದರನ ಒಂದು ವಿಶ್ ಅನ್ನ ಅವಳು ಫುಲ್ಫಿಲ್ ಮಾಡ್ತಾಳೆ? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸ್ಮಿತಾ ಮೇಡ್ ಎ ಪ್ಲಾನ್ ಅಂಡ್ ಅಟೆಂಡೆಡ್ ದ ಕನ್ಸರ್ಟ್ ಅಟೆಂಡ್ ಮಾಡ್ತಾಳೆ. ಶಿ ಮೆಟ್ ಪಂಡಿತ್ ರವಿಶಂಕರ್ ಅಂಡ್ ಇನ್ವೈಟೆಡ್. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಶಿ ಮೆಟ್ PRV ಅಂತ ಈ ತರದೆಲ್ಲ PRS ಈ ತರ ಬರೀತಾರೆ, ಬರೆಯಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಪಂಡಿತ್ ರವಿಶಂಕರ್ ಅಂತ ನೀಟ ಉದ್ದಕ್ಕೆ ಬರೀರಿ, ಏನ್ ತೊಂದರೆ ಇಲ್ಲ. ನೀವು ಶಾರ್ಟ್ ಫಾರ್ಮ್ ಬರ್ದಷ್ಟು ನಿಮ್ ಉತ್ತರ ಶಾರ್ಟ್ ಆಗುತ್ತೆ. ಸೊ ಆವಾಗ ಕೆಲವೊಂದು 2 ಮಾರ್ಕ್ಸ್ ಅಂದಾಗ ಒಂದಿಷ್ಟು ಫುಲ್ ಇರಬೇಕು ಉತ್ತರ. ಅಂಡ್ ಇನ್ವೈಟೆಡ್ ಹಿಮ್ ಟು ಪ್ಲೇ ಫಾರ್ ಅನಂತ್ ಟು ಫುಲ್ಫಿಲ್ ಹಿಸ್ ಡಿಸೈರ್ ಆಫ್ ಲೈಫ್ ಟೈಮ್. ಶಿ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಖಾ ವಿತ್ ಹಂಬಲ್ನೆಸ್ ಟು ಪರ್ಫಾರ್ಮ್ ಫಾರ್ ಹರ್ ಬ್ರದರ್ ಅನಂತ್ ಟು ಫುಲ್ಫಿಲ್ ಹಿಸ್ ವಿಶ್. ಅವಳು ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಆ ಎಲ್ಲ ಒಂದು ಕೀ ಪಾಯಿಂಟ್ಸ್ಗಳು ನಿಮ್ಮ ಉತ್ತರದಲ್ಲಿ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಜಾಜ್ ಪೋಯಮ್ 2 ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ವೈ ಡು ಯು ಥಿಂಕ್ ದ ಜಾಜ್ ಮ್ಯೂಸಿಷಿಯನ್ ಕೀಪ್ಸ್ ಹಿಸ್ ಹೆಡ್ ಡೌನ್? ಯಾಕೆ ಅವನು ಕತ್ಬಸ್ಕೊಂಡು ಯಾವಾಗಲೂ ಇದ್ದ ಅಂತ. ದ ಜಾಜ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಬಿಕಾಸ್, ನೋಡಿ ನೀವು ಏನ್ ಮಾಡ್ಬೇಕು ಗೊತ್ತಾ, ದ ಜಾಜ್ ಮ್ಯೂಸಿಷಿಯನ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಪ್ರಶ್ನೆಯಲ್ಲಿ ಇರ್ತಕ್ಕಂತಹ ಅರ್ಧ ವಾಕ್ಯನ ತಗೊಂಬಂದ್ ಬಿಡಿ, ನಿಮ್ಗೆ ಉತ್ತರ ಲೆಂತಿ ಆಗುತ್ತೆ. ನೆಕ್ಸ್ಟ್ ಬಿಕಾಸ್, ವೈ ಅಂತ ಕೇಳಿದಾಗ ನೀವೇನ್ ಮಾಡಿ, ಕಂಜಂಕ್ಷನ್ ವೈ, ಬಿಕಾಸ್ ಅನ್ನ ಆಡ್ ಮಾಡೋದನ್ನ ಕಲ್ತ್ಕೊಂಡು. ಬಿಕಾಸ್ ಹಿ ಹ್ಯಾಸ್ ಲಾಸ್ಟ್ ದ ಹೋಪ್ ಇನ್ ಲೈಫ್, ಅವನು ಜೀವನದಲ್ಲಿ ಭರವಸೆನೆ ಕಳ್ಕೊಂಡಿದ್ದ ಅಂತ. ಎಸ್, ಹಿ ವಾಸ್ ಇನ್ ಸ್ಯಾಡ್ ಮೂಡ್, ಹಿಸ್ ಫೇಸ್ ವಾಸ್ ರಿಂಕಲ್ಡ್. ನೀವು ಇನ್ನೂ ಆಡ್ ಮಾಡ್ತೀನಿ ಅಂದ್ರೆ ಆಡ್ ಮಾಡಿ, ಏನ್ ತೊಂದರೆ ಇಲ್ಲ, ಬಟ್ ಜಾಸ್ತಿ ಲೆಂತೆ ಬರೆಯೋದಕ್ಕೆ ಹೋಗ್ಬೇಡಿ, ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬಿಡೋಣ 2ನೇ ಮಾರ್ಕ್ಸ್ಗೆ. ಹೌ ಡು ಯು ಸೇ ದಟ್ ಮಿಸ್ಟರ್ ಪಾಟೀಲ್ಸ್ ವಿಸಿಟ್ ಮೋಹನ್ಸ್ ಫ್ಯಾಮಿಲಿ ಹೆಲ್ಪ್ಡ್ ದೆಮ್? ಇದು ಕೂಡ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಬಂದಿರತಕ್ಕಂತ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಸೊ ಇದು ಇಲ್ಲಿ ನಿಮ್ಗೆ 2 ಆಪ್ಷನ್, 2 ಪ್ರಶ್ನೆಗೆ ಯಾವ್ದಾದ್ರು ಒಂದು ಉತ್ತರ ಬರೆದು, ಬಟ್ ನಾನು 2ಕ್ಕೂ ಕೂಡ ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ. ಫಸ್ಟ್ ನೋಡ್ಬಿಡೋಣ. ಹೌ ಡು ಯು ಸೇ ದಟ್ ಮಿಸ್ಟರ್ ಪಾಟೀಲ್ಸ್ ವಿಸಿಟ್ ಟು ಮೋಹನ್ಸ್ ಫ್ಯಾಮಿಲಿ ಹೆಲ್ಪ್ಡ್ ದೆಮ್? ಮಿಸ್ಟರ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಫ್ಯಾಮಿಲಿ ಟು ವಾರ್ನ್ ಅಂಡ್ ಹೆಲ್ಪ್. He gave the secret message of the police department. He took away the cyclostyling machine to protect them. He saved the family from being arrested. ಅಂದ್ರೆ ಅವರು ಪೊಲೀಸಿಂದ ಅರೆಸ್ಟ್ ಆಗೋದನ್ನ ತಪ್ಪಿಸ್ತಾನೆ, ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಅನ್ನ ಅವ್ನು ತಗೊಂಡು ಹೋಗ್ತಾನೆ, ಆ ಪಾರ್ಸಲ್ ಅನ್ನ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇನ್ನೊಂದು, ನೀವು ಅದನ್ನ ಬರ್ದಿಲ್ಲ ಅಂದ್ರೆ ಇದನ್ನಾದ್ರೂ ಬರೀಬಹುದು. ವೈ ವರ್ ಬಾಬು ಅಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಸ್ಟೂಡೆಂಟ್ಸ್ ಮಾರ್ಚ್? ಇದು ಕೂಡ ಫೆಮಿಲಿಯರ್, ತುಂಬಾ ಸರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಸೊ ಕೇಳಿದ್ರು ಕೇಳ್ಬೋದು. ಇದಕ್ಕೆ ಉತ್ತರ ಏನ್ ಬರೀಬೇಕು? ದ ಮಾರ್ಚ್ ಆಫ್ ದ ಸ್ಟೂಡೆಂಟ್ಸ್ ವಾಸ್ ಕ್ವೈಟ್ ಡಿಫರೆಂಟ್ ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಸೈಲೆಂಟ್. ದೇರ್ ವರ್ ನೋ ಸ್ಲೋಗನ್ಸ್ ಅಂಡ್ ನೋ ಶೌಟ್ಸ್. ಇಷ್ಟು ಬರೆದ್ರು ಸಾಕು, ನಿಮ್ಗೆ ಖಂಡಿತ 2 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಯಾವ್ದ್ರ ಮೇಲೆ, ಡಿಕ್ಕಿ ಡೋಲ್ಮಾ ನಿಮ್ಗೆ ಹಾರ್ಡ್ಶಿಪ್ಸ್ ಗೊತ್ತಿದೆಯಲ್ಲ, ಸೊ ಅದ್ರ ಮೇಲೆ. ಹೌ ಹ್ಯಾಸ್ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಯಾವ ರೀತಿ ಅವಳು ಮೌಂಟ್ ಎವರೆಸ್ಟ್ ನ ಏರೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾಳೆ ಅಂತಕ್ಕಂಥದ್ದು. ಸೊ ಉತ್ತರ ಬಂದ್ಬಿಟ್ಟು, ಡಿಕ್ಕಿ ಡೋಲ್ಮಾ ಗಾಟ್ ಟ್ರೈನಿಂಗ್ ಇನ್ ದ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಟ್ ಮನಾಲಿ. ಶಿ ಬಿಲೀವ್ಡ್ ದಟ್ ಸಕ್ಸಸ್ ಆಲ್ವೇಸ್ ಫಾಲೋಸ್ dedication, determination and hard work. She used to practice 4 hours every day before the task of scaling Mount Everest. ಈ ರೀತಿ ಅವಳು ಮೌಂಟ್ ಎವರೆಸ್ಟ್ ಅನ್ನು ಏರೋದಕ್ಕಿಂತ ಮುಂಚೆ ಇಷ್ಟೊಂದು ತಯಾರಿಯನ್ನ ನಡೆಸ್ಕೊಂಡಿದ್ಲು. ಇಷ್ಟು ನಿಮ್ಮ ಒಂದು ಕೀ ಆನ್ಸರ್ ಅಲ್ಲಿ ಇಷ್ಟು ಪಾಯಿಂಟ್ಸ್ ಗಳು ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ನೀವು ಬರೀಬಹುದು, ಅದನ್ನಾದ್ರೂ ಬರೀರಿ, ಇದನ್ನಾದ್ರೂ ಬರೀಬಹುದು, ಈ ತರ ಆಪ್ಷನ್. ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಅಂಡ್ ಹಿಸ್ ಬ್ರದರ್ ರೆಸ್ಪಾನ್ಸಿಬಲ್? ಇಲ್ಲಿ ಹನೀಫ್ ಸ್ಟೋರಿ. ಸೊ
ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ದ ಆಬ್ಸೆನ್ಸ್ ಆಫ್ ಮದರ್ ಟಾಟ್ ಮೆನಿ ಥಿಂಗ್ಸ್ ಟು ಹನೀಫ್ ಅಂಡ್ ಹಿಸ್ ಬ್ರದರ್ಸ್. ಹಿಸ್ ಮದರ್ ವಾಸ್ ಟ್ರಾವೆಲಿಂಗ್ ಆಫನ್ ಫಾರ್ ಹರ್ ಟೂರಿಂಗ್ ಜಾಬ್, ಸೊ he and his brothers had no the care and love of their parents. The children learned that one's duty is the most important in life. They were getting up early themselves, they were doing their work themselves. ಈ ತರ ಒಂದು ಉತ್ತರನ ಬರಿಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಈಗ ಎಷ್ಟು ಅಂಕದ ಪ್ರಶ್ನೆ ಅಂತಂದ್ರೆ ಇಲ್ಲಿ ನಿಮ್ಗೆ 3 ಅಂಕದ 2 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ ವೈ ವಾಸ್ ಸ್ವಾಮಿ ಆನರ್ಡ್ ಅಂಡ್ ಹೌ, ಇದು ಕೂಡ ನಿಮ್ಗೆ ಫ್ಯಾಮಿಲಿಯರ್ ಉತ್ತರ ನೀವು ಬರಿತೀರಿ ಕೆಲವರು. ಸೊ ವೆರಿ ಇಂಪಾರ್ಟೆಂಟ್, ಒಂದು ಅಟ್ಲೀಸ್ಟ್ ಒಂದು ಪ್ಯಾರಾಗ್ರಾಫ್ ಮೇಲೆ ಒಂದು ಪ್ಯಾರಾಗ್ರಾಫ್ ಆದ್ರೂ ಬರಿಬೇಕಾಗುತ್ತೆ. ನೀವು ಹೆಚ್ಚಿಗೆ ಬರೆದ್ರು ಪರವಾಗಿಲ್ಲ, ಬಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ 3 ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟು ಬರೆದ್ರು ಓಕೆ. ಇಲ್ಲಿ ಒಂದು ಕೀ ಉತ್ತರ ನೋಡ್ಬಿಡೋಣ. One day Swami's father, reading a newspaper, he observed a report of the bravery of a village lad. So his father forced him to sleep alone in the office room, alone to show his courage. Swami slept with hesitation alone. When he began to feel afraid of darkness, then rolled off his bed and slept under the bench for safety. Then he dreamed that a tiger was chasing him in the nightmare. He tried to escape from the tiger, but it was not possible for him. Then he suddenly woke up and saw a moving creature in the darkness. He thought that a devil had come and bit the moving creature with his mortal teeth. He caught a notorious burglar. He was appreciated by the police department and he was honored by everyone and became a hero ಓವರ್ ನೈಟ್. ಈ ತರ ಬರೆದ್ರು ಕೂಡ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ನೀವು ಇನ್ನೂ ಕೂಡ ಮಾಡಿಫೈ ಆಗಿ ಉತ್ತರಗಳನ್ನ ಬರೀಬಹುದು. ಸೊ ನೆಕ್ಸ್ಟ್ 26th ಕ್ವಶನ್, ವಾಟ್ ಆರ್ ದ ಥಿಂಗ್ಸ್ ದಟ್ ದ ಪೋಯಟ್ ವಿ.ಕೆ. ಗೋಕಾಕ್ ವಾಂಟ್ ಟು ಸಿಂಗ್. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೆಯೋದು ಅಂತಂದ್ರೆ ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ ವಾಸ್ ರಿಟನ್ ಬೈ ವಿ.ಕೆ. ಗೋಕಾಕ್. ಈ ಒಂದು ಸೆಂಟೆನ್ಸ್ ಅನ್ನ ಹಾಕಿ ನಿಮ್ಗೆ. ಸೊ ಈಸಿ ಅದು. ನೆಕ್ಸ್ಟ್ ನೀವೇನ್ ಬರೀಬೇಕು, ಆ ಪ್ರಶ್ನೆ ಏನಿದೆ ಅದನ್ನ ಬರ್ಕೊಂಡು ಹೋದ್ರೆ ಆಯ್ತು. ದ ಪೋಯಟ್ ವಿ.ಕೆ. ಗೋಕಾಕ್ ಪ್ರೈಸಸ್ ದ ಬ್ಯೂಟಿ ಆಫ್ ಅವರ್ ನೇಷನ್ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹಿ ವಿಶ್ಡ್ ಟು ಸಿಂಗ್ ದ ಸಾಂಗ್ ಆಫ್ ಹಿಮಾಲಯನ್ ಮೌಂಟೇನ್ ಅಂಡ್ 3 seas ವಿಚ್ ಆರ್ ಪ್ರೊಟೆಕ್ಟಿಂಗ್. 3 seas ನೀವು ಕೂಡ ಬರೀಬಹುದು, ನಿಮ್ಗೆ ಉತ್ತರ ಲೆಂತ್ ಆಗುತ್ತೆ. 3 seas ಯಾವ್ಯಾವ್ದು ಬರುತ್ತೆ ಅಂತ. ವಿಚ್ ಆರ್ ಪ್ರೊಟೆಕ್ಟಿಂಗ್ ಅವರ್ ನೇಷನ್ ಅಂಡ್ ಆಲ್ಸೋ ಲುಕಿಂಗ್ ಅ ಬ್ಯೂಟಿಫುಲ್. ನೀವು ಇನ್ನೊಂದು ಕೂಡ ಬ್ಯೂಟಿಫುಲ್ ಅನ್ನೋದಕ್ಕೆ ಇನ್ನೊಂದು ಸೆಂಟೆನ್ಸ್ ಕೂಡ ಆಡ್ ಮಾಡಬಹುದು. ಇಫ್ ಪಾಸಿಬಲ್ ನಿಮ್ಗೆ ಗ್ರಾಮ್ಯಾಟಿಕಲಿ ನೀವು ಸೆಂಟೆನ್ಸ್ ಮಾಡ್ತೀನಿ ಅಂದ್ರೆ ಮಾಡಿ. ಹಿ ಸೇಸ್ ದಟ್ ಅವರ್ ನೇಷನ್ ಹ್ಯಾಸ್ ಡನ್ ಪ್ರೋಗ್ರೆಸ್ ಇನ್ ದ ಫೀಲ್ಡ್ ಆಫ್ ಟೆಕ್ನಾಲಜಿ. ವಿ ಆರ್ ಡೆವಲಪ್ಡ್, ಈ ತರದ್ದು ಕೂಡ ನೀವು ಆಡ್ ಮಾಡಬಹುದು. ವಿ ಹ್ಯಾವ್ ಶಿಪ್ ಬಿಲ್ಡಿಂಗ್ ಆಡ್ ಇನ್ ಅವರ್ ನೇಷನ್. He wished to sing a song of the great temples and soldiers of the nation. He wished to sing a song about dams, lakes and steel mills of the nation. He wished to sing a song of the developing a nation ಅನ್ನೋ ಒಂದು ಈ ರೀತಿ ಉತ್ತರಗಳನ್ನು, ಈ ರೀತಿ ಇಷ್ಟು ಕೀ ಆನ್ಸರ್ ಇದ್ರೆ ಸಾಕು. ಸೊ ನೆಕ್ಸ್ಟ್ ಬಂದ್ಬಿಡೋಣ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೂಡ ತುಂಬಾ ಒಂದೊಂದ್ಸರಿ ಕನ್ಫ್ಯೂಷನ್ ಮಾಡ್ಕೋತೀರಿ. ಯಾವುದು ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್. ನೀವು ಸ್ಟೇಟ್ಮೆಂಟ್ ಅನ್ನು ಚೆನ್ನಾಗಿ ಫಸ್ಟ್ ನೋಡ್ಬೇಕು, ಇದು ಯಾವ ಒಂದು ಸಂದರ್ಭದಲ್ಲಿ ಬಂದಿದೆ, ವಿಚ್ ಸಿಚುಯೇಷನ್ ಯಾವುದು. ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ. ಆಫ್ ಕ್ವಶನ್ ಎ, ಹೂ ಆಸ್ಕ್ಡ್ ದಿಸ್ ಕ್ವಶನ್. B, who was this asked to? C, why did he ask quickly? ನೀವು ನೋಡ್ಬೇಕು ಈ ಸ್ಟೇಟ್ಮೆಂಟ್ ಯಾವ ಪಾಠದಲ್ಲಿ ಬಂದಿದೆ. ಕೆಲವರು ಯಾವ್ಯಾವ್ದೋ ಪಾಠದನ್ನ ಯಾವ್ಯಾವ್ದಕ್ಕೋ ಉತ್ತರ ಬರೀತೀರಿ. ತುಂಬಾ ನನ್ನ ವಿದ್ಯಾರ್ಥಿಗಳು ಕೂಡ ತುಂಬಾನೇ ಮಿಸ್ಟೇಕ್ ಮಾಡ್ತಾರೆ. whom can I call, he asked quickly. ನಿಮ್ಗೆ ಗೊತ್ತಿರ್ಲಿ, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಲ್ಲಿ ಬಂದಿರತಕ್ಕಂತಹ ಒಂದು ಈ ಸ್ಟೇಟ್ಮೆಂಟ್ ಇದು. ಸೊ ಹೂ ಆಸ್ಕ್ಡ್ ದಿಸ್ ಕ್ವಶನ್ ಅಂತಂದ್ರೆ ಬಾಲೇಶ್ವರ್ ಆಸ್ಕ್ಡ್ ದಿಸ್ ಕ್ವಶನ್. ಹೂ ವಾಸ್ ದಿಸ್ ಆಸ್ಕ್ಡ್ ಟು, ಯಾರನ್ನ ಕೇಳ್ತಾನೆ ಅವನು? ರೋಮಾ ತಲ್ರೇಜ. ನೀವು ರೋಮಾ ಜೊತೆ ತಲ್ರೇಜ ಕೂಡ ಬರೆದ್ರು ಓಕೆ. ನೆಕ್ಸ್ಟ್, ವೈ ಡಿಡ್ ಹಿ ಆಸ್ಕ್ ಕ್ವಿಕ್ಲಿ? ಬಿಕಾಸ್ ಶಿ ಮೈಟ್ ಬ್ಲಾಕ್ ಔಟ್ ಅಗೈನ್, ಅನ್ಕಾನ್ಶಿಯಸ್ ಆಗ್ಬೋದು ಬೇಗ ಅಂತಂದೇಳಿ ಅವನು ಆ ಟೈಮಲ್ಲಿ ಕೇಳುವಂತಹ ಒಂದು ಪ್ರಶ್ನೆಗಳು ಇವು ಅಂತ. ಸೊ ನೆಕ್ಸ್ಟ್ ಒಂದು ಎಕ್ಸ್ಟ್ರಾಕ್ಟ್ ನೋಡ್ಬಿಡೋಣ. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಕ್ವಶನ್ಸ್ ಎ, ಹೂ ಇಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್? ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್. ನಿಮ್ಗೆ ಓಲ್ಡ್ ಮ್ಯಾನ್ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಹಿಯರ್ ಯಾವುದು ಜೆಂಟಲ್ಮೆನ್ ಆಫ್ ರಿಯೋ ಎನ್ ವಿಡಿಯೋ ಲೆಸನ್ ಅಂತಂದು ಹೇಳಿ, ಇದು ಈ ತರ ನೀವು ನೆನಪು ಮಾಡ್ಕೋಬೇಕು. ಇದು ಈ ಪಾಠದಲ್ಲಿ ಬಂದಿದೆ. ಈ ಪಾಠದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗಳು ಬರುತ್ತೆ ಆ ಕ್ಯಾರೆಕ್ಟರ್ಗಳನ್ನ ನೆನಪು ಮಾಡ್ಕೊಳ್ರಿ. ಇಲ್ಲಿ ಹೂ ಇಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್ ಅಂತಂದ್ರೆ 100% ಡಾನ್ ಆನ್ಸೆಲ್ಮೋ. ವಾಟ್ ವಾಸ್ ದ ನೆಗೋಸಿಯೇಷನ್ ಅಬೌಟ್ ಅಂತಂದ್ರೆ ದ ಟ್ರೇಡ್ ಆಫ್ ಸೆಲ್ಲಿಂಗ್ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್.
ಈ ತರ ಒಂದು ವ್ಯಾಪಾರ, ದ ಸೆಲ್ಲಿಂಗ್ ಆಫ್ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಇಷ್ಟು ಬರೆದ್ರೂ ಆಗುತ್ತೆ. ನೀವು ಯಾವ್ದೋ ಒಂದು ಅದಕ್ಕೆ ಸರಿಯಾದಂತಹ ವಾಕ್ಯವನ್ನು ಬಳಸಿ ನೀವು ಉತ್ತರನ ಬರಿಬೇಕಾಗುತ್ತೆ. ವೈ ಡು ಯು ಥಿಂಕ್ ಇಟ್ ಟುಕ್ ಮಂತ್ಸ್ ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್? ಬಿಕಾಸ್ ದ ಓಲ್ಡ್ ಮ್ಯಾನ್ ವಾಸ್ ಸ್ಲೋ, ವೆರಿ ಸ್ಲೋ. ಹಿ ವಾಸ್ ಇನ್ ನೋ ಹರಿ. ಹಿ ವಾಸ್ ಇನ್ ನೋ ಹರಿ ಅಂತ ಬರೆದ್ರು ಕೂಡ ಓಕೆ, ಉತ್ತರ ಸರಿಯಾಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನೋಡ್ಬಿಡೋಣ. ಹಾಗಾದ್ರೆ ದಿಸ್ ಈಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ಇದು ನೋಡಿ, ದಿಸ್ ಈಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ನಿಮ್ಗೆ ಈ ಎಕ್ಸ್ಟ್ರಾಕ್ಟ್ ಯಾವ ಲೆಸನ್ ಬಂದಿದೆ ಫಸ್ಟ್ ಅದನ್ನ ಚೆನ್ನಾಗಿದೆ, ಯಾವ ಪಾಠದಲ್ಲಿ ಬಂದಿದೆ ಅಂತ ನೆನಪು ಮಾಡ್ಕೋಬೇಕು. ಕಲರ್ಸ್ ಆಫ್ ಸೈಲೆನ್ಸ್ ಅಲ್ವಾ? ಎಸ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಇದನ್ನ ಯಾರು ಈ ಸ್ಟೇಟ್ಮೆಂಟ್ ದಿಸ್ ಈಸ್ ಎ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್? ನೀವು ನೆನಪು ಮಾಡ್ಕೊಳ್ಳಿ ಸಿಚುಯೇಷನ್. ಅವರ ಶಾಲೆಯಲ್ಲಿ ಅವನು ಪದೇ ಪದೇ ಆಬ್ಸೆಂಟ್ ಆಗ್ತಾ ಇದ್ದಾನೆ, ಇಲ್ಲ ಇವನನ್ನು ಈ ಶಾಲೆಯಲ್ಲಿ ಇಟ್ಕೊಳಕ್ಕಲ್ಲ, ನೀವು ಬೇರೆ ಶಾಲೆಗೆ ಹಾಕ್ರಿ ಅಂತಂದೇಳಿ ಅಲ್ಲಿರುವಂತಹ ಹೆಡ್ ಮಾಸ್ಟರ್ ಹೇಳುವಂಥದ್ದು ಯಾರಿಗೆ? ಸತೀಶನ ಒಂದು ಫಾದರ್ಗೆ. ನೋಡಿ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ದ ಹೆಡ್ ಮಾಸ್ಟರ್ ಅಂತ ಉತ್ತರ ಬರೀಬೇಕು. ನೆಕ್ಸ್ಟ್, ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ಯಾವಾಗ ಈ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅಂತಂದ್ರೆ, ವೆನ್ ಸತೀಶಸ್ ಫಾದರ್ ವೆಂಟ್ ಫಾರ್ ಅಡ್ಮಿಷನ್ ಇನ್ ನ್ಯೂ ಸ್ಕೂಲ್ ಹೋಗಿದಾಗ ಅವರಿಗೆ ಅಡ್ಮಿಷನ್ ಕೊಡಲ್ಲ. ಅವ್ರು ಯಾಕೆ ಕೊಡಲ್ಲ ಅಂತಂದ್ರೆ, ವಾಟ್ ಡಿಡ್ ದ ಸ್ಪೀಕರ್ ಸಜೆಸ್ಟ್? ನಿಮ್ಗೆ ರೀಸನ್ ಗೊತ್ತಿದೆ ಯಾಕೆ ಕೊಡಲ್ಲ ಅಂತ, ಬಿಕಾಸ್ ಡೆಫ್ನೆಸ್ ಈ ತರದ್ದೆಲ್ಲ. ಸೊ ಇಲ್ಲಿ ಈ ಒಂದು ಎಕ್ಸ್ಟ್ರಾಕ್ಟ್ ಸಿ ಏನ್ ಪ್ರಶ್ನೆ ಮಾಡುತ್ತೆ, ವಾಟ್ ಡಿಡ್ ದ ಸ್ಪೀಕರ್ ಸಜೆಸ್ಟ್ ಅಂದ್ರೆ ಇಲ್ಲಿ ಹೆಡ್ ಮಾಸ್ಟರ್, ಸ್ಪೀಕರ್ ಯಾರು ಅಂತಂದ್ರೆ ಇಲ್ಲಿ ಹೆಡ್ ಮಾಸ್ಟರ್. ಅವ್ರು ಏನ್ ಸಜೆಸ್ಟ್ ಮಾಡ್ತಾರೆ? ದ ಸ್ಪೀಕರ್ ಸಜೆಸ್ಟೆಡ್ ಸತೀಶಸ್ ಫಾದರ್ ಟು ಅಡ್ಮಿಟ್ ಹಿಸ್ ಸನ್ ಸತೀಶ್ ಇನ್ ಸ್ಪೆಷಲ್ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್ ಚಿಲ್ಡ್ರನ್. ವಿಶೇಷವಾದಂತಹ ಶಾಲೆಗಳು, ಸ್ಪೆಷಲ್ ಎಜುಕೇಶನ್ ಕೊಡುವಂತಹ ಶಾಲೆಗೆ ಅವನನ್ನ ಅಡ್ಮಿಷನ್ ಕೊಡಿಸಿ ಅಲ್ಲಿ ಅಂತ ಹೇಳುವಂತದ್ದು ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ಯು ಕಾಂಟ್ ಆರ್ ಯು ಕ್ಯಾನ್ ನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಸೊ ನಿಮ್ಗೆ ಇಲ್ಲಿ ಐ ಆಮ್ ದ ಲ್ಯಾಂಡ್ ಪೋಯಮ್ ಅಲ್ಲಿ ಬಂದಿರ್ತಂತ ಒಂದು ಎಕ್ಸ್ಟ್ರಾಕ್ಟ್ ಇದು. ಸೊ ಆಲ್ಮೋಸ್ಟ್ ಆಲ್ ಐ ಆಮ್ ದ ಲ್ಯಾಂಡ್ ಅಂದಾಗ ಅಲ್ಲಿ ಸ್ಪೀಕರ್ ಯಾರಾಗಿರ್ತಾರೆ? ಹೂ ಇಸ್ ದ ಸ್ಪೀಕರ್? ದ ಲ್ಯಾಂಡ್ ಅಥವಾ ಅರ್ತ್, ಮದರ್ ಅರ್ತ್, ಈ ತರನಾದ್ರೂ ನೀವು ಬರಿಬಹುದು. ಉತ್ತರ ಆಪ್ಟ್ ಆಗಿರಬೇಕು. ಸೊ ನೆಕ್ಸ್ಟ್, ಹೂ ಇಸ್ ದ ಯು? ಯಾರಿಗೆ ಹೇಳ್ತಾ ಇದೆ? ಯು ಕ್ಯಾನ್ ನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಯಾರಿಗೆ ಹೇಳ್ತಾ ಇದೆ? ರೀಡರ್ಸ್ ಆರ್ ಪೀಪಲ್. ನೀವು ಇನ್ನೊಂದು ಬರೆಯೋದು ಹ್ಯೂಮನ್ ಬೀಯಿಂಗ್ಸ್, ವಿ ಪೀಪಲ್, ಈ ತರನು ಕೂಡ ಬರಿಬಹುದು ಉತ್ತರ. ಸೊ ನೆಕ್ಸ್ಟ್, ಸಿ ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ಇದರ ಅರ್ಥ ಏನು? ಬಿಕಾಸ್ ಇಟ್ ಈಸ್ ವೆರಿ ಬಿಗ್ ಅಂಡ್ ಇಟ್ ಈಸ್ ಇಂಪಾಸಿಬಲ್ ಟಾಸ್ಕ್ ಟು ಡೂ. ಅಂದ್ರೆ ಇಡೀ ಭೂಮಂಡಲಕ್ಕೆ ನಾವು ಬೇಲಿಯನ್ನ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಹೇಳುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಮಿಸ್ ಮಾಡಲೇಬಾರ್ದು, ಈ ಕ್ವಶನ್ ಸ್ಕಿಪ್ ಮಾಡಲೇಬಾರ್ದು. ಯಾಕಂತಂದ್ರೆ ಕೊಟ್ಟಿರೋ ಕ್ಲೂಸ್ ಅನ್ನ ಇಟ್ಕೊಂಡ್ಬಿಟ್ಟು ಒಂದು ಪ್ಯಾರಾಗ್ರಾಫ್ ಮಾಡೋದು ಅಷ್ಟೇ. ಪ್ರೊಫೈಲ್ ರೈಟಿಂಗ್ ಅಲ್ವಾ, 3 marks ಇದೆ. ಸೊ ಇಲ್ಲಿ ನೋಡಬಹುದು, ಇದು ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ರಾಘವ್ ಬಗ್ಗೆ ಇದೆ ಇದು. ಅವರ ಏಜ್ ಬಂದ್ಬಿಟ್ಟು 50 years, ಡೇಟ್ ಆಫ್ ಬರ್ತ್ April 4th, ಬರ್ತ್ ಪ್ಲೇಸ್ ಗದಗ್, ಕ್ವಾಲಿಫಿಕೇಶನ್ MA B.Ed, ನೇಮ್ ಆಫ್ ದ ಸ್ಪೌಸ್ ನಿರ್ಮಲಾ, ಪ್ರೊಫೆಷನ್ ಪೋಸ್ಟ್ ಮಾಸ್ಟರ್, ಹೆಡ್ ಪೋಸ್ಟ್ ಆಫೀಸ್ ದಾವಣಗೆರೆ, ಹಾಬೀಸ್ ಸಿಂಗಿಂಗ್ ಅಂಡ್ ರೀಡಿಂಗ್, ರೀಸನ್ ಫಾರ್ ಪಾಪ್ಯುಲಾರಿಟಿ ಆಕ್ಟಿವ್, ಕೈಂಡ್ ಅಂಡ್ ವರ್ಕೋಹಾಲಿಕ್. ಇಷ್ಟು ಇದೆ. ಸೊ ಏನ್ ಶುರು ಮಾಡಬೇಕು? ಹಿಯರ್ ಇಸ್ ಎ ಪ್ರೊಫೈಲ್ ಆಫ್ ರಾಘವ್ ಅಂತ ಹೇಳಿ ಶುರು ಮಾಡಿ, ದ ಗಿವನ್ ಪ್ರೊಫೈಲ್ ಇಸ್ ಅಬೌಟ್ ರಾಘವ್, ಈ ತರ ಒಂದು ಸಿಂಪಲ್ ವಾಕ್ಯ. ನೆಕ್ಸ್ಟ್ ಏನ್ ಮಾಡಬೇಕು? ಏಜ್ ಇದೆ ಅಲ್ವಾ, ಹಿಸ್ ದ ಏಜ್ ಈಸ್ 50 years. ಇಲ್ಲಿ ರಾಘವ್ ಒಬ್ಬ ಜೆಂಡರ್ ಬಂದ್ಬಿಟ್ಟು ಮಸ್ಕ್ಯುಲನ್ ಜೆಂಡರ್ ಹೇಳೋದ್ರಿಂದ ಅಲ್ಲಿ ಹಿ ಅನ್ನ ಬಳಸಬೇಕಾಗುತ್ತೆ. ಸೊ ಅದ್ರದ್ದು ನೆಕ್ಸ್ಟ್ ಪೊಸೆಸಿವ್ ಕೇಸ್ ಹಿಸ್, ಇಲ್ಲಿ ಹರ್ ಬಳಸಬಾರ್ದು. ಕೆಲವು ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಕೂಡ ಹಿಂಗೆ ಮಾಡ್ತಾರೆ. ಅಲ್ಲಿ ಕೊಟ್ಟಿರೋದು ಒಬ್ಬ ಪುರುಷನ ಬಗ್ಗೆ ಕೊಟ್ರೆ ಅಲ್ಲೆಲ್ಲ ಶಿ ಹಾಕಿರ್ತಾರೆ ಪ್ರೊನೌನ್ಸ್ ಗಳನ್ನ. ಸೊ ಆ ರೀತಿ ತಪ್ಪು ಮಾಡಕ್ ಹೋಗ್ಬೇಡಿ. ಅಲ್ಲಿ ರಾಘವ್ ಅಂದ ತಕ್ಷಣ ಅಲ್ಲಿ ಹಿ ಹಿಸ್ ಈ ತರದನ್ನ ಬಳಸಬೇಕಾಗುತ್ತೆ. ಹಿಸ್ ಏಜ್ ಈಸ್ 50 years. ಸೆಕೆಂಡ್ ಸೆಂಟೆನ್ಸ್ ಕಂಪ್ಲೀಟ್. ನೆಕ್ಸ್ಟ್, ಡೇಟ್ ಆಫ್ ಬರ್ತ್ he was born on 4th April. Third sentence finished. So next, ಬರ್ತ್ ಪ್ಲೇಸ್ ಗದಗ್, ಹೀಸ್ ಬರ್ತ್ ಪ್ಲೇಸ್ ಇಸ್ ಗದಗ್ ಅಂತ. ಓಕೆ, ಹಿ ವಾಸ್ ಬಾರ್ನ್ ಇನ್ ಗದಗ್ ಅಂತನಾದ್ರೂ ನೀವು ಬರೀಬಹುದು. ಆಲ್ಟರ್ನೇಟಿವ್ ಆಗಿ ಒಂದು ಮೀನಿಂಗ್ಫುಲ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಇದ್ರೆ ಓಕೆ ಸೆಂಟೆನ್ಸ್. ಸೊ ನೆಕ್ಸ್ಟ್, ಕ್ವಾಲಿಫಿಕೇಶನ್, ಹಿಸ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಈಸ್ MA B.Ed. ಅದು ಬಿಟ್ರೆ ನೀವು he has studied MA B.Ed ಈ ತರನಾದ್ರೂ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನು ಬಳಸಿ ಕೂಡ ಹೇಳ್ಬೋದು, ಅಥವಾ he had passed ಅನ್ನು ಕೂಡ ನೀವು ಬಳಸಬಹುದು. ನೆಕ್ಸ್ಟ್, ನೇಮ್ ಆಫ್ ದ ಸ್ಪೌಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಅವರ ಒಂದು ಮನೆ ಒಡತಿ, ಹೆಂಡತಿ, ಈ ತರದ್ದು. ಸೊ ಹಿಸ್ ಸ್ಪೌಸ್ ನೇಮ್ ಇಸ್ ನಿರ್ಮಲಾ. ಇಲ್ಲೊಂದು ಸಿಂಪಲ್ ವಾಕ್ಯ ಬಳಸ್ಬೇಕು ನೆಕ್ಸ್ಟ್ ಇದಕ್ಕೆ. ಸೊ ನೀವೇನ್ ಮಾಡ್ತೀರಿ? ಬರೀ ವಾಕ್ಯನ ಒನ್ ಬೈ ಒನ್ ವಾಕ್ಯ ಬರಿತಾ ಹೋಗ್ಬಾರ್ದು, ಅದು ಜಾಯಿನ್ ಮಾಡ್ತಾ ಇರಬೇಕು. ಕೆಲವರು ಹಾಗೆ ಮಾಡ್ತಾರೆ, ಸೆಂಟೆನ್ಸ್ 1, ಸೆಂಟೆನ್ಸ್ 2, ಸೆಂಟೆನ್ಸ್ 3 ಈ ರೀತಿ ಬರೆದ್ರೆ ಅದು ಒಂದು ಪ್ಯಾರಾಗ್ರಾಫ್ ಆಗಲ್ಲ.
ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನಾವು ಬರೀಬೇಕಾಗಿದ್ದು ಸ್ಪೌಸ್ ನೇಮ್ ಬರ್ತೀವಿ. ಪ್ರೊಫೆಷನ್ ನೋಡ್ಬೇಕು. ಹಿಸ್ ಪ್ರೊಫೆಷನ್ ಈಸ್ ಪೋಸ್ಟ್ ಮಾಸ್ಟರ್ ಅಟ್ ದ ಹೆಡ್ ಪೋಸ್ಟ್ ಆಫೀಸ್ ಇನ್ ದಾವಣಗೆರೆ. ಪ್ರೊಫೆಷನ್ ಹಿಸ್, ಇಲ್ಲಿ ನೋಡ್ಬೇಕು, ಪ್ರೊಫೆಷನ್ಗೆ ಹಿಸ್ ಪ್ರೊಫೆಷನ್ ಈಸ್ ನೋಡಿ, ಹಿಸ್ ನೆಕ್ಸ್ಟ್ IS ಈಸ್ ವರ್ಬ್ ಸೇರಿಸ್ಬಿಟ್ರೆ ಇಲ್ಲೊಂದು ಸೆಂಟೆನ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಹಿಸ್ ಹಾಬೀಸ್ ಆರ್ ಫ್ಲೂರಲ್ ವರ್ಬ್ ಬರಿಬೇಕಾಗುತ್ತೆ. ಹಾಬೀಸ್ ಆರ್, ಯಾಕೆಂದ್ರೆ ಎರಡಿದೆ, ಇಲ್ಲಿ ಒಂದಿದ್ರೆ ಈಸ್ ಅಂತ ಬರೀಬೇಕು. ಇಲ್ಲಿ ಎರಡು ಇರೋದ್ರಿಂದ ಸಿಂಗಿಂಗ್ ಅಂಡ್ ರೀಡಿಂಗ್ ಇರೋದ್ರಿಂದ ಹಿಸ್ ಹಾಬೀಸ್ ಆರ್ ಸಿಂಗಿಂಗ್ ಅಂಡ್ ರೀಡಿಂಗ್. ಹಿ ಈಸ್ ವೆರಿ ಪಾಪ್ಯುಲರ್ ಫಾರ್ ಹಿಸ್ ಆಕ್ಟಿವ್ನೆಸ್. ಯಾಕೆ ಆಕ್ಟಿವ್ನೆಸ್? ಕೈಂಡ್ ಅಂಡ್ ವರ್ಕೋಹಾಲಿಕ್, ತುಂಬಾ ಶ್ರಮಜೀವಿ. ಈ ರೀತಿ ನೀವು ಒಂದಿಷ್ಟು ಮಾಡಿಫೈ ಆಗಿ ನಿಮ್ಮದೇ ಒಂದು ಗ್ರಾಮರ್ ಚೆನ್ನಾಗಿದ್ರೆ ಇನ್ನೂ ಕೂಡ ಮಾಡಿಫೈ ಮಾಡಿ. ಇದು ಸಿಂಪಲ್ ಆಗಿ ಇರುವಂತದ್ದು, ಅದರಲ್ಲೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ರೀತಿ ಸಿಂಪಲ್ ಆಗಿ ಬರೆಯೋ ಒಂದು ವಿಧಾನ ವಿದ್ಯಾರ್ಥಿಗಳ. ಪ್ರೊಫೈಲ್ ರೇಟಿಂಗ್ 3 ಮಾರ್ಕ್ಸ್ ಮಿಸ್ ಮಾಡಬಾರ್ದು. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಬಂದಿದೆ, ಮೊದಲೆಲ್ಲ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಇದೊಂದು ಆಪ್ಷನ್ ಇರೋದು, ನೀವು ಸ್ಟೋರಿನಾದ್ರೂ ಬರೀರಿ, ಪ್ರೊಫೈಲ್ ಎಡಿಟ್ ಆದ್ರೆ ಮಾಡಿ ಅಂತ. ಬಟ್ ಈಗ ಏನ್ ಮಾಡಿದಾರೆ ಅಂದ್ರೆ ಕಂಪಲ್ಸರಿ ಕ್ವಶನ್ ಇದು 3 ಮಾರ್ಕ್ಸ್. ನಿಮ್ಗೆ ಏನು ಅಂತಂದ್ರೆ ಒಂದು ನಿಮ್ಗೆ ಗೊತ್ತಿರುವಂತಹ ಫೆಮಿಲಿಯರ್ ಅನ್ಫೆಮಿಲಿಯರ್ ಸ್ಟೋರಿ ಅಂತ ಏನ್ ಕೇಳಲ್ಲ ನಿಮ್ಗೆ. ಫೆಮಿಲಿಯರ್ ಸ್ಟೋರೀಸ್ ಇರುತ್ತೆ, ಅಂದ್ರೆ ನೀವು ಓದಿರ್ತೀರಿ, ಕನ್ನಡದಲ್ಲಾದ್ರೂ ಓದಿರ್ತೀರಿ ಅಥವಾ ಇಂಗ್ಲಿಷ್ ಅಲ್ಲಾದ್ರೂ ಓದಿರ್ತೀರಿ. ಒಂದು ಸಣ್ಣ ಒಂದು ಮಾರಲ್ ಸ್ಟೋರಿ ಇರುತ್ತೆ ಇಲ್ಲಿ. ಆ ಮಾರಲ್ ಸ್ಟೋರಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಕ್ಲೂಸ್ ಕೊಡ್ತಾರೆ. ಕಿಂಗ್ ವಾಸ್ ಅಪ್ಸೆಟ್. ನೀವು ಏನ್ ಮಾಡ್ಬೇಕು ಅಂತಂದ್ರೆ ಪೂರ್ತಿ 1 ರೌಂಡ್ 2 ನಿಮಿಷ ಇದನ್ನು ಓದಿ, ಏನು ಕತೆ ಇದೆ ಅಂತಂದು ಹೇಳಿ ನೀವು ತಿಳ್ಕೊಳ್ಬೇಕು. ಲಾಸ್ಟ್ ನನ್ನ ಒಂದು ವಿದ್ಯಾರ್ಥಿಗಳು ಏನು, ಕೆಲವೊಂದು ಬೇರೆ ಶಾಲೆ ವಿದ್ಯಾರ್ಥಿಗಳು ನಾನು ಇವ್ಯಾಲ್ಯೂಯೇಟ್ ಮಾಡಿದಾಗ ಏನ್ ಮಾಡ್ಬಿಟ್ಟಿದ್ದಾರೆ ಪಾಪ, ಅವರು ಆರ್ಟಿಕಲ್ಸ್ ಕಂಜಂಕ್ಷನ್ಸ್ ಇವೆಲ್ಲ ಹಾಕ್ಬಿಟ್ಟಿದ್ದಾರೆ. ಬಟ್ ಅಷ್ಟು ಹಾಕಿದ್ರೆ ಅದು ಸ್ಟೋರಿ ಆಗಲ್ಲ. ಬಟ್ ಇಲ್ಲಿ ಏನಂದ್ರೆ ಕಿಂಗ್ ವಾಸ್ ಅಪ್ಸೆಟ್ ಅನ್ನೋದನ್ನ ಒಂದು ವಾಕ್ಯ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ನೀವು ಇನ್ನೂ ಕೂಡ ಆಡ್ ಮಾಡಬಹುದು. ಸ್ಟೋರೀಸ್ ಬಂದಾಗ ಒನ್ಸ್ ಅಪಾನ್ ಎ ಟೈಮ್ ಕಿಂಗ್ ವಾಸ್ ಅಪ್ಸೆಟ್ ಅಂತ ಇದೆ, ಅದ್ರ ಹಿಂದೆ ಇನ್ನೂ 2 ಸೆಂಟೆನ್ಸ್ ಮಾಡಬಹುದು. ದೇರ್ ವಾಸ್ ಎ ಕಿಂಗ್ ಇನ್ ಅ ಪ್ಯಾಲೇಸ್, ನೋಡಿ ಒಂದು ವಾಕ್ಯ. ನೆಕ್ಸ್ಟ್ ಪೀಪಲ್ ಲೇಜಿ ಅಂತ ಇದೆ. ಸೊ ಯಾಕೆ ಅಂತಂದ್ರೆ ನೋಡೋಣ, ಅದ್ರ ಹಿಂದೆ ಮುಂದೆ ಸೆಂಟೆನ್ಸ್ ಆಡ್ ಮಾಡಬೇಕು. ಹಿ ವಾಸ್ ವೆರಿ ಅಪ್ಸೆಟ್ ಆಫ್ ಹಿಸ್ ಪೀಪಲ್ ಬಿಕಾಸ್ ದ ಪೀಪಲ್ ವರ್ ವೆರಿ ಲೇಜಿ. ನೋಡಿ, 2ನೇ ಕ್ಲೂಗೆ ನಾವು ಎಷ್ಟು ಸೆಂಟೆನ್ಸ್ ಮಾಡಿದ್ವಿ? 3 ಸೆಂಟೆನ್ಸ್ ಎರಡು ಸೆಂಟೆನ್ಸ್ ಆಯ್ತು. ನೆಕ್ಸ್ಟ್ ಟು ಟೀಚ್ ಲೆಸನ್. ಸೊ ಅವನ ಒಂದು ಪ್ರಜೆಗಳು ಸೋಮಾರಿಯಾಗಿದ್ದಕ್ಕೆ ಅವ್ರಿಗೊಂದು ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ಕ್ಲೂ ಕೊಡ್ತಾ ಇದ್ದೀವಿ. ಟು ಟೀಚ್ ಅ ಲೆಸನ್ ಅಂದಾಗ ಏನ್ ಮಾಡ್ಬೇಕು? ಒನ್ ಡೇ ಹಿ ಮೇಡ್ ಅ ಪ್ಲಾನ್ ಟು ಟೀಚ್ ದೆಮ್ ಆ ಲೆಸನ್. ಸೊ ಇಲ್ಲಿಗೆ ಒಂದು 3ನೇ ವಾಕ್ಯ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ದ ಅವ್ನು? ಲೆಸನ್ ಟೀಚ್ ಮಾಡ್ಬೇಕಂತ ಏನ್ ಮಾಡ್ತಾನೆ? ಪುಟ್ ಬಿಗ್ ಸ್ಟೋನ್ ಇನ್ ದ ಮಿಡಲ್ ಆಫ್ ದ ರೋಡ್. ಸೊ ಏನ್ ಮಾಡ್ದ ನೆಕ್ಸ್ಟ್? ಹಿ ಆರ್ಡರ್ ಟು ಪುಟ್ ಅ ಬಿಗ್ ಸ್ಟೋನ್ ಇನ್ ದ ಮಿಡಲ್ ಆಫ್ ದ ರೋಡ್. ಮಧ್ಯದಲ್ಲಿ ಒಂದು ದೊಡ್ಡ ರೋಡ್ ಅಲ್ಲಿ ಮಿಡ್ಲ್ ಅಲ್ಲಿ ಒಂದು ದೊಡ್ಡ ಒಂದು ಕಲ್ಲನ್ನ ಇಡೋದಕ್ಕೆ ಹೇಳ್ತಾನೆ. ಸೊ ನೆಕ್ಸ್ಟ್ ಅದಾದ ತಕ್ಷಣ ಏನಾಗುತ್ತೆ? ಪೀಪಲ್ ಪಾಸ್ಡ್ ಬೈ ದ ಬಿಗ್ ಸ್ಟೋನ್ ಬಟ್ ನೋ ಬಡಿ ರಿಮೂವ್ ಇಟ್. ಅಲ್ಲಿ ದಾರಿ ಮಧ್ಯೆ ಕಲ್ಲು ಇಟ್ರು ಅವ್ರು ಯಾರು ಅದನ್ನ ಅಳಗಾಡಿಸಿಲ್ಲ, ಅದನ್ನ ಟಚ್ ಮಾಡಕ್ ಹೋಗಿಲ್ಲ, ಅದನ್ನ ಪಕ್ಕಕ್ಕೆ ಸರಿಸಲಿಲ್ಲ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ. ಸೊ ಬ್ಲೇಮ್ಡ್ ಗೌರ್ಮೆಂಟ್. ಅವಾಗ ಜನ ಮಧ್ಯದಲ್ಲಿ ದಾರಿ ಮಧ್ಯದಲ್ಲಿ ಕಲ್ತಂದು ಯಾರು ಇಟ್ಟರು ಅಂತ ಬರೀ ಆ ಗೌರ್ಮೆಂಟ್ ಸರ್ಕಾರದ ಬಗ್ಗೆ ಅಥವಾ ರಾಜಿನ ಬಗ್ಗೆ ಬೈಕೊಂಡೆ ಓಡಾಡ್ತಿದ್ರು ಅನ್ನುವಂಥದ್ದು. ದ ಪೀಪಲ್ ಪಾಸ್ಡ್ ಬೈ ದ ಬಿಗ್ ಸ್ಟೋನ್ ಬಟ್ ನೋ ಬಡಿ ರಿಮೂವ್ ಇಟ್. ಇನ್ಸ್ಟೆಡ್ ಆಫ್ ರಿಮೂವಿಂಗ್ ಸ್ಟೋನ್ ದೇ ಬ್ಲೇಮ್ಡ್ ದ ಗೌರ್ಮೆಂಟ್. ಇಲ್ಲಿ 2 ಸೆಂಟೆನ್ಸ್ ಅನ್ನ ಆಡ್ ಮಾಡಬಹುದು. ನೀವು ಹೀಗೆ ಸ್ಟೋರಿ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಮಂತ್ ಲೇಟರ್ ಅಂತ ಒಂದು ಕ್ಲೂಸ್ ಇದೆ ಇಲ್ಲಿ. ಅವಾಗ ಏನು? ಆಫ್ಟರ್ ಎ ಮಂತ್ ಲೇಟರ್ ದ ಕಿಂಗ್ ಆಸ್ಕ್ಡ್ ದ ಸೋಲ್ಜರ್ ಟು ರಿಮೂವ್ ಸ್ಟೋನ್. ಆ ಒಂದು ಬಂಡೆಯನ್ನ ತನ್ನ ಸೈನಿಕರಿಗೆ ಅದನ್ನ ಪಕ್ಕಕ್ಕೆ ಸರಿಸಿ ಅಂತ ಹೇಳ್ತಾನೆ. ದ ಕಿಂಗ್ ಆಸ್ಕ್ಡ್ ಸೋಲ್ಜರ್ಸ್ ಟು ಮೂವ್ ಸ್ಟೋನ್. ನೋಡಿ, ಇಲ್ಲಿವರೆಗೂ ನಾವು ತಗೊಂಡ್ ಬಂದ್ವಿ. ವಿಚ್ ವಾಸ್ ಇನ್ ದ ಮಿಡಲ್ ಆಫ್ ದ ರೋಡ್. ಈ ರೀತಿ ನೀವು ಕಂಜಂಕ್ಷನ್ಸ್ ಲಿಂಕರ್ಸ್ ಯೂಸ್ ಮಾಡಿ ನೀವು ಇನ್ನೊಂದು ಸೆಂಟೆನ್ಸ್ ಅನ್ನ ಆಡ್ ಮಾಡಬಹುದು. ನೋಡಿ, ಅಂಡರ್ ಸ್ಟೋನ್ ಅಂತ ಇದೆ. ಸೊ ಒಂದು ಗೆಸ್ಸಿಂಗ್ ಮಾಡ್ಬೇಕಷ್ಟೇ. when the soldiers were removing the stone they saw a box under the stone. ಒಂದು ಬಾಕ್ಸ್ ಕೆಳಗಡೆ ಇದ್ದದನ್ನ ನೋಡ್ತಾರೆ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಅಂಡರ್ ಸ್ಟೋನ್ ಒಂದು ಬಾಕ್ಸ್, ನೆಕ್ಸ್ಟ್ ಆ ಬಾಕ್ಸ್ ಅಲ್ಲಿ 100 ಗೋಲ್ಡ್ ಕಾಯಿನ್ಸ್ ಇತ್ತು. ಈ ತರ ಒಂದು ಕಥೆಯನ್ನ ನೀವು ಇಮ್ಯಾಜಿನ್ ಮಾಡ್ತಾ ಹೋಗ್ಬೇಕಷ್ಟೇ ಇಲ್ಲಿ. ಸೊ ನೆಕ್ಸ್ಟ್ when the soldiers were removing the stone they saw a box under the stone. The box was full of hundreds of gold coins. ಇಲ್ಲಿಗೆ ತಗೊಂಡ್ಬಂದ್ವಿ, ಇಲ್ಲಿವರೆಗೂ ತಗೊಂಡ್ಬಂದ್ವಿ. ನೆಕ್ಸ್ಟ್ ಪೀಪಲ್ ಡಿಸೈಡೆಡ್ ನಾಟ್ ಟು ಬಿ ಲೇಜಿ. ಸೊ ಯಾಕೆ ಅಂತಂದ್ರೆ ಅವಾಗ ಅಂತಾರೆ ಆಫ್ಟರ್ ನೋಯಿಂಗ್ ದಿಸ್
ದ ಪೀಪಲ್ ಬಿಕೇಮ್ ಅವೇರ್ ಆಫ್ ಎವ್ರಿಥಿಂಗ್ ಅಂಡ್ ಡಿಸೈಡೆಡ್ ನಾಟ್ ಟು ಬಿ ಲೇಜಿ. ಸೊ ಅವಾಗ ಅವ್ರಿಗೆ ಅಯ್ಯೋ ನಾವು ಮೊದಲೇ ಸರಿಸ್ಬಿಟ್ಟಿದ್ರೆ ಈ ತರ ಗೋಲ್ಡ್ ಕಾಯಿನ್ಸ್ ಎಲ್ಲ ಸಿಕ್ತಿತ್ತಲ್ಲ, ಅಯ್ಯೋ ನಮ್ಮ ಸೋಮಾರಿತನದಿಂದ ನಾವು ಅದನ್ನ ಕಳ್ಕೊಂಡ್ವಿ. ಈ ರೀತಿ ಅವರು ಇನ್ ಮುಂದೆ ಸೋಮಾರಿಗಳಾಗಬಾರ್ದು. ದೇ ಹ್ಯಾವ್ ಡಿಸೈಡೆಡ್ ನಾಟ್ ಟು ಬಿ ಲೇಜಿ. ಈ ತರ ಎಂಡ್ ಮಾಡ್ಬೇಕು. ಇದು ಸ್ವಲ್ಪ ಇದು ಡಿಫಿಕಲ್ಟ್ ಟಾಸ್ಕ್, ಬಟ್ ನೀವು ಚೆನ್ನಾಗಿ ಏನ್ ಮಾಡ್ಬೇಕು ಅಂತಂದ್ರೆ ವಿದ್ಯಾರ್ಥಿಗಳೇ, ಒಂದು 5-6 ಮಾರಲ್ ಸ್ಟೋರೀಸ್, ಅದರಲ್ಲೂ ಸಣ್ಣ ಸಣ್ಣ ಕಥೆಗಳು ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ಅವ್ರಿಗೆ ಏನು ಕೇಳಿರ್ತೀರ ಆಲ್ಮೋಸ್ಟ್, ಒಂದ್ ಸ್ವಲ್ಪ ಆ ಕಥೆಗಳನ್ನ ನೀವು ಬರಿತಾ ಅಥವಾ ಅದನ್ನ ನೋಡ್ತಾ ಈ ತರ ಡೆವಲಪ್ ಮಾಡ್ತಾ ಬನ್ನಿ. ಒಂದಿಷ್ಟು ಮಾರ್ಕ್ಸ್ ನಿಮ್ಗೆ ಖಂಡಿತ ಸಿಗುತ್ತೆ. ಪಕ್ಕಾ ನೀವು ಸ್ಟೋರಿಯನ್ನ ಡೆವಲಪ್ ಮಾಡಿದ್ರೆ ಖಂಡಿತ 3 ಮಾರ್ಕ್ಸ್ ಗ್ಯಾರಂಟಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಇಲ್ಲಿ ಆಲ್ಟರ್ನೇಟಿವ್ ಕ್ವಶನ್ ಅಂತ ಇದೆ. ಇದನ್ನ ಕೆಲವರು ಮಿಸ್ ಮಾಡ್ಕೊಂತೀರಿ, ಪಿಕ್ಚರ್ ಬದಲಾಗಿ ಇದನ್ನ ಬರಿಬಹುದನ ಅಂತ ನೀವು ಸ್ಟೇಟ್ಮೆಂಟ್ ನೋಡಲ್ಲ. ಆಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಅಂದ್ರೆ ಈ ವಿಜುವಲಿ ಅಂದ್ರೆ ಈ ಬ್ಲೈಂಡ್ ಸ್ಟೂಡೆಂಟ್ಸ್ ಏನು ಪರೀಕ್ಷೆ ತಗೊಂಡಿರ್ತಾರಲ್ಲ ಅವರಿಗೆ, ಅವರು ಪಿಕ್ಚರ್ ನೋಡ್ಬಿಟ್ಟು ಉತ್ತರ ಬರೆಯಕ್ಕಾಗಲ್ಲ. ಸೊ ಹಾಗಾಗಿ ಅವರು ಈ ಒಂದು ಫ್ರೇಸಸ್ ಗಳನ್ನ ಬಳಸ್ಕೊಂಡ್ಬಿಟ್ಟು ಸೆಂಟೆನ್ಸ್ ಮಾಡೋದಕ್ಕೆ ಕೊಟ್ಟು, ಬಟ್ ಇದು ನಿಮಗಂತೂ ಖಂಡಿತ ಇದು ಬರಲ್ಲ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಪಿಕ್ಚರ್ ಅನ್ನ ಗಮನಿಸಬೇಕು ನೀವು. ಏನಿದೆ, ಒಂದು ಕ್ಲಾಸ್ ರೂಮ್ ಇದೆ, ಅಲ್ಲಿ ಒಂದು ವಾಕ್ಯ ಆಗುತ್ತೆ. ಇಲ್ಲಿ ಟೀಚರ್ ಇದ್ದಾರೆ, ಟೀಚರ್ದು ಒಂದು ವಾಕ್ಯ ಬರೀಬೇಕು. ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಒಂದು ವಾಕ್ಯವನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಲವರು ತುಂಬಾ ಎದ್ಬಿಟ್ಟು ಇಲ್ಲಿ ಟೀಚರ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ, ಇಲ್ಲಿ 2 ವಿದ್ಯಾರ್ಥಿಗಳು ಉತ್ತರ ದೇ ಆರ್ ರೆಸ್ಪಾನ್ಸಿಂಗ್ ಟು ದಿ ಟೀಚರ್. ಈ ತರ ನೋಡೋಣ ಬನ್ನಿ ಯಾವ ರೀತಿ ಒಂದು ಪಿಕ್ಚರ್ ಅನ್ನ ನಾವು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹಿಡಿದಿಡೋದು ಅಂತ. ಸೊ ಈಗ ಪಿಕ್ಚರ್ ನೋಡಿದ್ರಿ. ಸೊ ಹಿಯರ್ ಇಸ್ ಅ ಪಿಕ್ಚರ್ ರೀಡಿಂಗ್ ಅಂಡ್ ಹೌ ಟು ಫ್ರೇಮ್ ಸಮ್ ಸೆಂಟೆನ್ಸಸ್ ರಿಗಾರ್ಡಿಂಗ್ ಪಿಕ್ಚರ್. ಒಂದು ಪ್ಯಾರಾಗ್ರಾಫ್ ಯಾವ ರೀತಿ ಬರೆಯೋದು ಅಂತ. ದ ಗಿವನ್ ಪಿಕ್ಚರ್ ಇಸ್ ಅಬೌಟ್ ಅ ಕ್ಲಾಸ್ ರೂಮ್. ವೆರಿ ಈಸಿ. ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಇನ್ ದಿಸ್ ಪಿಕ್ಚರ್. ಅಲ್ಲಿ ನಾನು ಮೊದಲೇ ಹೇಳಿದೆ ನಿಮ್ಗೆ, ದೇರ್ ಈಸ್ ಅ ಟೀಚರ್ ಇನ್ ದಿಸ್ ಪಿಕ್ಚರ್. ನಿಮ್ಗೆ ಅವಾಗಲೇ ಹೇಳಿದೆ ಈ ರೀತಿ ಅಲ್ಲಿ ಒಂದೊಂದು ಆಬ್ಜೆಕ್ಟ್ ಅನ್ನು ಇಟ್ಕೊಂಡು ಒಂದೊಂದು ವಾಕ್ಯ ಮಾಡಿದ್ರೆ ಆಯ್ತು. ದೇರ್ ಈಸ್ ಅ ಬ್ಲಾಕ್ ಬೋರ್ಡ್ ಇನ್ ದಿಸ್ ಪಿಕ್ಚರ್. ನಿಮ್ಗೆ ಏನಾದ್ರೂ ಕಲರ್ದು ಪಿಕ್ಚರ್ ಇದ್ದಿದ್ರೆ ಅಲ್ಲಿ ಯಾವ ಕಲರ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಇರೋದ್ರಿಂದ ಬ್ಲಾಕ್ ಬೋರ್ಡ್ ಈ ತರದ್ದು ಯೂಸ್ ಮಾಡೋದು. ದೇರ್ ಈಸ್ ಅ ಕ್ಲಾಸ್ ರೂಮ್ ಇನ್ ದಿಸ್ ಪಿಕ್ಚರ್. ಕ್ಲಾಸ್ ರೂಮ್ ಇದೆ ನೋಡಿ. ಈ ಕ್ಲಾಸ್ ರೂಮ್ ಅನ್ನೋದನ್ನ ನಾವು ಇಲ್ಲಿವರೆಗೂ 4ನೇ ವಾಕ್ಯದವರೆಗೂ ತಗೊಂಡ್ಬರ್ಬೋದು. ದೇರ್ ಈಸ್ ಎ ಟೇಬಲ್ ಇನ್ ದಿಸ್ ಪಿಕ್ಚರ್. ನೋಡಿ, ಟೇಬಲ್ ಕೂಡ ಅಲ್ಲಿದೆ. ದೇರ್ ಆರ್ ಸಮ್ ಡೆಸ್ಕ್ ಇನ್ ದಿಸ್ ಪಿಕ್ಚರ್. ಇದು ವೆರಿ ಈಸಿ. ಇದೇ ತರನೇ ಬರಿಬೇಕಂತ ಏನಿಲ್ಲ. ನಿಮ್ಮ ಉತ್ತರ ಇನ್ನೂ ತುಂಬಾ ಸುಂದರವಾಗಿ ನೀವು ಅಡ್ಜೆಕ್ಟಿವ್ಸ್ ಗಳನ್ನ ಬಳಸಿ, ಒಳ್ಳೆ ಲಿಂಕರ್ ಗಳನ್ನ ಬಳಸಿ ನೀವು ಒಂದು ಪ್ಯಾರಾಗ್ರಾಫ್ ಮಾಡಬಹುದು ವಿದ್ಯಾರ್ಥಿಗಳೇ. ಬಟ್ ಇಲ್ಲಿ ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ವೆರಿ ಸಿಂಪಲ್ ಆಗಿ. ನೆಕ್ಸ್ಟ್, ದ ಟೀಚರ್ ಇಸ್ ಡಿಸ್ಕಸಿಂಗ್ ವಿತ್ ದ ಸ್ಟೂಡೆಂಟ್ಸ್ ಹಿಯರ್. ದ ಟೀಚರ್ ಇಸ್ ಆಸ್ಕಿಂಗ್ ಸಮ್ ಕ್ವಶನ್ಸ್ ಟು ದ ಸ್ಟೂಡೆಂಟ್ಸ್ ಅಂಡ್ ದ ಸ್ಟೂಡೆಂಟ್ಸ್ ಆರ್ ಟ್ರೈಂಗ್ ಟು ಆನ್ಸರ್ ದ ಕ್ವಶನ್ಸ್ ಆಫ್ ದ ಟೀಚರ್. ಸಮ್ ಸ್ಟೂಡೆಂಟ್ಸ್ ಆರ್ ರೈಸಿಂಗ್ ದೇರ್ ಹ್ಯಾಂಡ್ಸ್ ಟು ಆನ್ಸರ್. ಈ ರೀತಿ ಬರಬಹುದು. ಇನ್ನೂ ಕೆಲವೊಂದನ್ನು ಆಡ್ ಮಾಡಬಹುದು. ನಿಮ್ಮ ಉತ್ತರನು ಕೂಡ ಇನ್ನು ಮಾಡಿಫೈ ಆಗಿ ಕೂಡ ಬರೀಬಹುದು. ಸೊ ನೆಕ್ಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಶಾಲೆ ಶುರುವಾದಾಗಿಂದನೂ ಕೂಡ ನೀವು ಪೊಯಮ್ ಅನ್ನ ಪ್ರಾಕ್ಟೀಸ್ ಮಾಡಿರ್ತೀರಿ. ಕೋಟ್ ಫ್ರಮ್ ಮೆಮೊರಿ. ಕೆಲವರು ಎರಡೂ ಬರೆದಿರ್ತಾರೆ. ಅದಕ್ಕಾದ್ರೂ ಮಾರ್ಕ್ಸ್ಕೊಳ್ಳಿ, ಇದಕ್ಕಾದ್ರೂ ಮಾರ್ಕ್ಸ್ಕೊಳ್ಳಿ ಅಂತ ಸುಮ್ಮನೆ ನಿಮ್ಮ ಟೈಮ್ ಅನ್ನು ವೇಸ್ಟ್ ಮಾಡ್ಕೊಳ್ತೀರಿ ನೀವು. ಸೊ ನಿಮ್ಗೆ ಯಾವ್ದು ಪರ್ಫೆಕ್ಟ್ ಇದೆ, ಯಾವುದು ಪಂಕ್ಚುಯೇಷನ್ ನೀಟಾಗಿ ಪಂಕ್ಚುಯೇಷನ್ ಮಾಡಿ ಮತ್ತೆ ಒಂದು ಸ್ಪೆಲ್ ಮಿಸ್ಟೇಕ್ ಇಲ್ದಲ್ಲೇ ನೀವು ಯಾವ ಒಂದು ಪದ್ಯನ ಚೆನ್ನಾಗಿ ಕಲ್ತ್ಕೊಂಡ್ರೆ ಪಕ್ಕಾ ನಿಮ್ಗೆ 4 ಮಾರ್ಕ್ಸ್. ಸೊ ಇಲ್ಲಿ 2 ಕೂಡ ಇದೆ. ಸೊ ಈ ರೀತಿ ನೀವು ನೋಡ್ಕೊಳ್ಳಿ, ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಇಲ್ವಾ. ಸೊ ಈ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನೀವು ವಿಡಿಯೋ ನೋಡ್ತಾನೆ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ನೋಡ್ಬಿಡೋಣ. ಲಾಸ್ಟ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ 4 ಅಂಕಕ್ಕೆ ಅಂದ್ರೆ 2 ಅಂಕದ ಪ್ರಶ್ನೆಗಳು 2 ಇರ್ತವೆ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಡೀಟೇಲ್ ಆಗಿ ಒಂದು ಮೆಥಡ್ ಇಲ್ಲಿ ನಾನು ನಿಮ್ಗೆ ಹೇಳೋದು ಇಲ್ಲ ಸರ್, ನಾನು ಪೂರ್ತಿ ನೀಟಾಗಿ ಒಂದು ರೌಂಡ್ ಪ್ಯಾರಾಗ್ರಾಫ್ ಓದ್ತೀನಿ ಅಂದ್ರೆ ಪ್ಯಾರಾಗ್ರಾಫ್ ಒಂದು ಪ್ಯಾಸೇಜ್ ಅನ್ನ ಓದ್ಕೊಂಡ್ಬಿಡಿ ನೀಟಾಗಿ. ಸೊ ಅದಾದ್ಮೇಲೆ ಪ್ರಶ್ನೆಗಳನ್ನ ನೋಡಿ ಏನಿದೆ ಅಂತ. ಕೆಲವರು ಇನ್ನೂ ಬುದ್ಧಿವಂತರು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲಿಗೆ ಕ್ವಶನ್ಗಳನ್ನ ನೋಡ್ಬಿಡ್ತಾರೆ. ಕ್ವಶನ್ ಏನಿದೆ ಅದಕ್ಕೆ ಉತ್ತರ ಹುಡುಕಿದ್ ಸಾಕು. ಅಂದ್ರೆ ಇದು ಟೈಮ್ ಸೇವ್ ಮಾಡುತ್ತೆ. ಸೊ ಇಲ್ಲಿ ನಾನು ಕೂಡ ನಿಮ್ಗೆ ಈ ಪ್ರಶ್ನೆಗಳನ್ನ ನೋಡ್ಬಿಟ್ಟು ಉತ್ತರಗಳನ್ನ ಹುಡುಕ್ಬೋದು. ಹೌ ಆರ್ ದ ಆ್ಯಂಡ್ ಸಿಮಿಲರ್ ಟು ಹ್ಯೂಮನ್ ಬೀಯಿಂಗ್. ಇದಕ್ಕೆ ಎಲ್ಲಿದೆ ನೋಡ್ಬೇಕು. ಹ್ಯೂಮನ್ ಬೀಯಿಂಗ್ ಎಲ್ಲಾದ್ರೂ ಇದೆಯಾ? ದೇ ಆರ್ ಲೈಕ್ ಹ್ಯೂಮನ್ ಬೀಯಿಂಗ್ ಇನ್ ಮೆನಿ ವೇಸ್. ಇಲ್ಲಿದೆ ನೋಡಿ. ಬಿಕಾಸ್ ಅನ್ನೋ ಒಂದು ಪದದಿಂದ ಶುರು ಆಗುತ್ತೆ. ಇಲ್ಲಿ ನೀವು ಕೂಡ ಹೀಗೆ ಶುರು ಮಾಡ್ಬೋದು. ಬಿಕಾಸ್ ದೇ ಆರ್ ಲೈಕ್ ಇದು. ನೆಕ್ಸ್ಟ್, ಹೌ ಆರ್ ದ ಆ್ಯಂಡ್ಸ್ ಡಿಫ್ರೆಂಟ್ ಫ್ರಮ್ ಅದರ್ ಇನ್ಸೆಕ್ಟ್ಸ್. ಇದು ಕೂಡ ಅಷ್ಟೇ. ಡಿಫ್ರೆಂಟ್ ಎಲ್ಲಿದೆ ಅಂತ ಹುಡುಕ್ಬಿಡಿ ನೀವು. ಡಿಫ್ರೆಂಟ್ ಎಲ್ಲಿದೆ ನೋಡೋದಾದ್ರೆ
ಮೋಸ್ಟ್ ಆಫ್ ದ ಇನ್ಸೆಕ್ಟ್ಸ್ ಗೋ ಲುಕಿಂಗ್ ಫಾರ್ ಫುಡ್ ಬಟ್ ಇಟ್ ಆಲ್ವೇಸ್ ಫಾರ್, ಇಲ್ಲಿ ಡಿಫ್ರೆಂಟ್ ಅನ್ನೋ ವರ್ಡ್ ಇಲ್ಲ, ಬಟ್ ಯಾವ ರೀತಿ ಡಿಫ್ರೆಂಟ್ ಆಗಿದೆ ನಾವು ಓದ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ನೋಡಿ ಹೇಗೆ ಉತ್ತರ, ಬಿಕಾಸ್ ದೇ ಆರ್ ಲೈಕ್ ಹ್ಯೂಮನ್ ಬೀಯಿಂಗ್ ಇನ್ ಮೆನಿ ವೇಸ್, ದೇ ಲಿವ್ ಇನ್ families, build their own houses and have a kind of a queen, each and has its own work to do and it does it work well. The very young ants who have just come out of their cocoons are generally the nurses. When they are older and their skins become harder, they are ready to leave the nest. ಅಂದ್ರೆ ಈ ಅವು ಕೂಡ ಮಾನವರಂತೆ ಹೇಗೆ ಒಂದು ಫ್ಯಾಮಿಲಿ ಅನ್ನೋ ಒಂದು ಉತ್ತರವನ್ನ ಬರಿಬೇಕಾಗುತ್ತೆ. ಸೊ ನೋಡೋಣ ನೆಕ್ಸ್ಟ್, ಹೌ ಆರ್ ದ ಆಂಟ್ಸ್ ಡಿಫ್ರೆಂಟ್ ಅನ್ನೋದಕ್ಕೆ, ಮೋಸ್ಟ್ ಆಫ್ ದ ಇನ್ಸೆಕ್ಟ್ಸ್ ಗೋ ಔಟ್ ಲುಕಿಂಗ್ ಫಾರ್ ಫುಡ್, ಅಂದ್ರೆ ಬೇರೆ ಇನ್ಸೆಕ್ಟ್ಸ್ ಇಲ್ಲಿ ಕಾಂಟ್ರಾಸ್ಟ್ ಇದೆ ಇಲ್ಲಿ. ಬಟ್ ಇಟ್ ಈಸ್ ಆಲ್ವೇಸ್ ಫಾರ್ ದೆಮ್ಸೆಲ್ಸ್, ಕೆಲವೊಂದು ಈ ಕೀಟಗಳು ತಮ್ಮಷ್ಟು ಸೆಲ್ಫಿಶ್ಗೆ ಅವು ಆಹಾರ ಹುಡುಕ ಹೋಗ್ತವೆ. ಬಟ್ ದ ಆಂಟ್ಸ್ ಥಿಂಕ್ ಆಫ್ ದ ನೆಸ್ಟ್, ಬಟ್ ಆಂಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಇಡೀ ಪರಿವಾರ, ತನ್ನ ಗೂಡಲ್ಲಿ ಇರ್ತಕ್ಕಂಥ ಎಲ್ಲ ಆಂಟ್ಸ್ ಬಗ್ಗೆ ಥಿಂಕ್ ಮಾಡ್ತದೆ. ದೇ ಬ್ರಿಂಗ್ ಇನ್ ಫುಡ್ ಫಾರ್ ದ ಕ್ವೀನ್, ಆ ರಾಣಿ ಇರುವೆಗೂ ಮತ್ತೆ ಅಂಡ್ ಅದರ್ ವರ್ಕರ್ಸ್ ಆಸ್ ವೆಲ್ ಆಸ್ ಫಾರ್ ದೆಮ್ ಸೆಲ್ಸ್. ಈ ರೀತಿ ಒಂದು ಇರುವೆ, ಇದೊಂದು ಒಳ್ಳೆ ಮಾರಲ್ ಸ್ಟೋರಿ, ಸಣ್ಣ ಕತೆ. ನಿಮ್ಗೆ ಇದೇ ಕಥೆನ ಒಂದು ಸ್ಟೋರಿ ಡೆವಲಪ್ಮೆಂಟ್ಗೂ ಕೂಡ ಕೊಡ್ಬೋದು ವಿದ್ಯಾರ್ಥಿಗಳು. ಈ ರೀತಿ ನೀವು ಒಂದು ಸ್ಟೋರಿಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಸೊ ನೋಡೋಣ ನೆಕ್ಸ್ಟ್ 36 ಕ್ವಶನ್. ನೆರೇಟ್ ದ ರಸ್ಕಿನ್ ಬಾಂಡ್. The Ruskin Bond says about his grandmother in the poem Grandma Climbs a Tree. Grandma ಏನು ಅದು ನೀವು ಒಂದು ಸಮ್ಮರಿ, ಅದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಎಷ್ಟಿದೆ ಅಷ್ಟನ್ನ ಬರೀಬೇಕು. ಸೊ ಇಲ್ಲಿ ನೋಡೋಣ, ನಾನು ಎಷ್ಟು ನಿಮಗೆ ಕೊಟ್ಟಿದ್ದೀನಿ ಕೀ ಆನ್ಸರ್ ಅಂದ್ರೆ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪೋಯಮ್ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ದ ಪೋಯೆಟ್ ಸೇಸ್ ದಟ್ ಹಿಸ್ ಗ್ರ್ಯಾಂಡ್ ಮಾ ವಾಸ್ ಅ ಜೀನಿಯಸ್. ಇದು ಕೂಡ ವೆರಿ ಇಂಪಾರ್ಟೆಂಟ್, ಸೇರಿಸಲೇಬೇಕು ನೀವು. ಶಿ ಲೈಕ್ಡ್ ಕ್ಲೈಂಬಿಂಗ್ ಟ್ರೀಸ್ ವೆರಿ ಮಚ್ ಇವನ್ ಅಟ್ ದ ಏಜ್ ಆಫ್ 62 years. ನೀವು ಕ್ವಿಕ್ಲಿ ಫಾಸ್ಟ್ಲಿ ಈ ತರ ಬರೀಬಹುದು. ಶಿ ಲರ್ನ್ಡ್ ಇಟ್ ಬೈ ಹರ್ ಲವಿಂಗ್ ಬ್ರದರ್ ಅಟ್ ದ ಏಜ್ ಆಫ್ 6 years. ಮರ ಹತ್ತೋದನ್ನ ಯಾರನ್ನ ಕಲ್ತ್ಕೊಳ್ಳೋ ಅನ್ನೋದನ್ನು ಕೂಡ ಸೇರಿಸಿ. ಹರ್ ರಿಲೇಟಿವ್ ಅಡ್ವೈಸ್ಡ್ ಹರ್ ಟು ಸ್ಟಾಪ್ it, but she refused to continue it. One day she climbed a tree and could not come down. After the rescue, the doctor advised for 1 week bed rest. She felt it like an hell. After recovery, she called her son and demanded a house in treetop. Her son fulfilled her desire. She lived there with joy and forever. ಈ ರೀತಿ ಒಂದು ಉತ್ತರವನ್ನ ಬರೆದ್ರೆ ಸಾಕು, ಖಂಡಿತ ನಿಮ್ಗೆ ಇಲ್ಲಿ ಪೂರ್ತಿ ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ಇದು ಆಪ್ಷನ್ ನಿಮ್ಗೆ ಅದನ್ನಾದ್ರೂ ಬರಿಬಹುದು, ಅಥವಾ ಸಮ್ಮರಿ ಆಫ್ ದ ಪೋಯಮ್ ಜಾರ್ಜ್ ಪೋಯಮ್ 2. ನಿಮ್ಗೆ ಯಾವ್ದು ತುಂಬಾ ಚೆನ್ನಾಗಿ ಗೊತ್ತಿದೆಯೋ, ತುಂಬಾ ಯಾವ್ದು ಈಸಿ ಅನ್ಸುತ್ತೋ, ಯಾವುದೇ ಸ್ಪೆಲ್ ಮಿಸ್ಟೇಕ್ ಇಲ್ಲದೆ ಯಾವ್ದನ್ನ ಬರಿತೀರ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಜಾರ್ಜ್ ಪೋಯಮ್ 2 ಅದು ಒಂದು ನೋಡ್ಬೇಡ ಸಮ್ಮರಿ ಏನಿದೆ ಅಂತ. ಆನ್ ಓಲ್ಡ್ ಜಾರ್ಜ್ ಮ್ಯೂಸಿಷಿಯನ್ is standing like a black ancient mariner. His old face is wrinkled and weary. His faded blue shirt has turned dark with sweat. His stomach is hanging loosely. His jacket is worn out and his necktie is undone and dropping loosely over the jacket. His shoes are torn and are stuffed with the paper to cover the holes. His rough unshaven face shows pain. ಇದು ಕೂಡ ಇಂಪಾರ್ಟೆಂಟ್ ಸೆಂಟೆನ್ಸ್, ಇದು ಬರೀಲೇಬೇಕು. He stands alone, head down, eyes closed and ears perked. An old saxophone, ಇದು ಕೂಡ ವೆರಿ ಇಂಪಾರ್ಟೆಂಟ್, ಇದು ಸೇರಿಸಲೇಬೇಕು. Hangs across his chest, supported from his neck by a wire coat hanger. He gently lifts the saxophone to the potted lips, but once he starts playing music, he is no longer black man but a bird which gathers his wings and flies higher and higher. He seems to be spreading the message of God through his music. ಇಷ್ಟು ಬರೆದ್ರೆ ಖಂಡಿತ ನಿಮ್ಗೆ 4 ಅಂಕ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ, ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. COVID-19 ಆಗಿರ್ಬೋದು, ಮೈ ಫೇವ್ರೆಟ್ ಫೆಸ್ಟಿವಲ್, ಪ್ಲಾಸ್ಟಿಕ್. ಚೂಸ್ ಮಾಡ್ಕೊಳ್ಳೋದು ಯಾವ್ದಂದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರಿತೀನಿ ಅನ್ನೋದು, ಅದನ್ನ ನೀವು ಆಯ್ಕೆ ಮಾಡ್ಕೊಂಡು ಯಾವ್ದು ಪ್ರಾಕ್ಟೀಸ್ ಮಾಡಿರ್ತೀರಿ ಅದನ್ನ ಬರೀರಿ. ಸೊ ಇಲ್ಲಿ ನಾನು ಸುಮ್ಮನೆ ಜಸ್ಟ್ ನಿಮಗೆ ಒಂದು COVID-19 ಯಾವ ರೀತಿ ಇರುತ್ತೆ ಎಸ್ಸೆ ರೈಟಿಂಗ್ ಆನ್ COVID-19. It is a pandemic disease. It has led a dramatic loss of human life worldwide. It created a massive loss to the whole world. It entered India in the month of March 2020. COVID-19 affected on public health, food system and the world of work. It created major loss to the business and financial institutions. Millions of people in the world fell in the risk of falling into the extreme poverty. Millions of people were undergone into the loss of their
livelihoods due to this pandemic disease. This pandemic disease has been affecting on our food system, especially it has affected on daily working laborers. We saw the lockdown system for the first time in our life due to this COVID-19. So ಪ್ಯಾರಾಗ್ರಾಫ್ ಗಳನ್ನ ಮಾಡ್ತಾ ಬನ್ನಿ ಚೆನ್ನಾಗಿ. ನೀವು ಈ ತರ ಪ್ಯಾರಾಗ್ರಾಫ್ ಅನ್ನ ಮಾಡಿದ್ರೆ ಇವ್ಯಾಲ್ಯೂಯೇಟರ್ ಅಟೆನ್ಷನ್ ತುಂಬಾ ಗ್ರಾಬ್ ಮಾಡ್ತೀರಿ, ಎಲ್ಲೂ ನಿಮ್ಗೆ ಮಾರ್ಕ್ಸ್ ಕಟ್ ಮಾಡ್ಲಿಕ್ಕೆ ಚಾನ್ಸಸ್ ಇರಲ್ಲ. ತುಂಬಾ ಒಂದು ಒಳ್ಳೆ ಬರ್ದಿದ್ದಾರೆ ವಿದ್ಯಾರ್ಥಿ ಅನ್ಕೋತಾರೆ. We faced many problems in our house, area, villages, towns, cities, states and in many countries of the world. The whole world faced many difficulties due to this COVID-19, but one major benefit has been created by this disease is that we the members of our family spend time together for advantage ಸೇರಿಸ್ತಕ್ಕಂಥದ್ದು. Many days in lockdown time the pollution came into control. In this lockdown time we lost some of our relatives by this COVID-19. Then again last ನೀವು conclusion ಅಂತ ಹಾಕ್ಬಿಟ್ಟು we must rethink the future of our environment and tackle climate change and environmental degradation with ambition and urgency. Only then we can protect the health, livelihoods, food security and nutrition of all people. ಇದನ್ನೇ ಬರಿಬೇಕಂತ ಇಲ್ಲ, ನಿಮ್ಮ ಒಂದು ಓನ್ ಆಗಿ ಚೆನ್ನಾಗಿ ಒಂದು ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಅನ್ನ ಬಳಕೆ ಮಾಡಿ ಇನ್ನೂ ಮಾಡಿಫೈ ಆಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಎಸ್ಸೆನ ನೀವು ಬರಿಬಹುದು. 5 ಅಂಕ ಖಂಡಿತ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಐ ಥಿಂಕ್ ಇಟ್ ಈಸ್ ದ ಲಾಸ್ಟ್ ಕ್ವಶನ್ ಫಾರ್ ಯು. ನೀವು ಕೂಡ ಪತ್ರಗಳನ್ನ ಬರಿತಾ ಇರ್ತೀರಿ. ಆಲ್ಮೋಸ್ಟ್ ಪತ್ರಗಳನ್ನ ಬರಿಬೇಕಾದಾಗ ವಿದ್ಯಾರ್ಥಿಗಳು ಏನೇನೆಲ್ಲ ಮಿಸ್ಟೇಕ್ ಮಾಡ್ತಾರೆ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಕೂಡ ಇದೇ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರೆ ಅದನ್ನ ಕಮೆಂಟ್ ಹಾಕಿ, ಸರ್ ನಾನು ಕೂಡ ಇದೇ ತರ ಮಿಸ್ಟೇಕ್ ಮಾಡ್ತೀನಿ ಅಂತ. ಇಲ್ಲಿ ನೀವು ಫಸ್ಟ್ ಸ್ಟೇಟ್ಮೆಂಟ್ ನೋಡ್ಬಿಡಿ. ಇಮ್ಯಾಜಿನ್ ಯು ಆರ್ ಅ ನೂತನ್ ನಿತ್ಯ ಸ್ಟಡಿಂಗ್. ನೂತನ್ ಆರ್ ನಿತ್ಯ ಅಂದ್ರೆ ನೀವು ನೂತನ್ ಹೆಸರಲ್ಲಾದ್ರೂ ಪತ್ರ ಬರೀರಿ, ನಿತ್ಯ ನೀವು ಎರಡನ್ನೂ ಹಾಕೋದಕ್ಕೆ ಹೋಗ್ಬೇಡಿ. ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟ್. ನಿಮ್ಗೆ ಇಲ್ಲಿ ತಿಳ್ಕೊಳ್ಳಿ, ಅಫಿಷಿಯಲ್ ಲೆಟರ್ ಆಗಲಿ ಯಾವ್ದಾದ್ರು ಆಗಲಿ, ನಿಮ್ಗೆ ಇಲ್ಲಿ ಫ್ರಮ್ ಅಡ್ರೆಸ್ ಸಿಕ್ಬಿಡ್ತು. ನೂತನ್ ಯಾವ ಕ್ಲಾಸ್ ಅಂದ್ರೆ ಅದು ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ, ಇಷ್ಟು ಫ್ರಮ್ ಅಡ್ರೆಸ್. ನೆಕ್ಸ್ಟ್ ಯಾರಿಗೆ ಪತ್ರ ಬರೀಬೇಕು? ರೈಟ್ ಎ ಲೆಟರ್ ಟು ದಿ ಎಡಿಟರ್ ಕಂಪ್ಲೈನಿಂಗ್ ಅಗೇನ್ಸ್ಟ್ ದ ಫ್ರೀಕ್ವೆಂಟ್ ಬ್ರೇಕ್ ಡೌನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಯುವರ್ ಲೊಕ್ಯಾಲಿಟಿ. ನಿಮ್ಗೆ ಈ ಸ್ಟೇಟ್ಮೆಂಟ್ ಅಲ್ಲೇ ಅರ್ಧ ಲೆಟರ್ ರೈಟಿಂಗ್ ಇದೆ. ನಿಮ್ಗೆ ಇಲ್ಲಿ ಫ್ರಮ್ ಬರ್ದ್ವಿ, ನೂತನ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ. ನೆಕ್ಸ್ಟ್ ಟು ಅಡ್ರೆಸ್ ಯಾರು? ದ ಎಡಿಟರ್ ಇಲ್ಲಿಂದ ತಗೋದ್ಕೊಂಡ್ಬಿಡಿ. ರೈಟ್ ಎ ಲೆಟರ್ ಟು ಇದನ್ನ ಸ್ಕಿಪ್ ಮಾಡಿ. ದ ಎಡಿಟರ್ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ಹಾಕಿ, ನ್ಯೂಸ್ ಪೇಪರ್ ಯಾವ್ದೋ ಒಂದು ಫೇಮಸ್ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ದ ಎಡಿಟರ್. ಇಲ್ಲಿ ಹೊಸಪೇಟೆ ಯಾವ ಅಡ್ರೆಸ್? ಇಲ್ಲಿ ಹೊಸಪೇಟೆ ಅಂತ ತಕ್ಷಣ ಹೊಸಪೇಟೆ ಅಥವಾ ಒಂದು ಮೈನ್ ಪ್ಲೇಸ್ ಅಥವಾ ಬೆಂಗಳೂರು ಆದ್ರೂ ಹಾಕಿ, ಹುಬ್ಳಿ ಈ ತರ ಧಾರವಾಡ ಆದ್ರೂ ಹಾಕ್ಬೋದು. ನೀವು ಹೊಸಪೇಟೆ ಬಳ್ಳಾರಿ ಅಂತಂದ್ರೂ ಕೂಡ ಓಕೆ ಅಂತ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಅದಾದ್ಮೇಲೆ ನೀವೇನ್ ಮಾಡ್ಬೇಕು? ಅಫಿಷಿಯಲ್ ಲೆಟರ್ ಬರಿತೀನಿ ಅಂತಂದ್ರೆ ರೆಸ್ಪೆಕ್ಟೆಡ್ ಹಾಕಿ, ರೆಸ್ಪೆಕ್ಟೆಡ್ ಸರ್ ಅಂತ ಹಾಕ್ಬಿಟ್ಟು, ಅಥವಾ ಮೇಡಮ್. ಅಲ್ಲಿ ಸಬ್ಜೆಕ್ಟ್ ಕೂಡ ಇದೆ ನೋಡ್ರಿ, ಕಂಪ್ಲೈನಿಂಗ್ ಅಗೇನ್ಸ್ಟ್ ದ ಫ್ರೀಕ್ವೆಂಟ್ ಬ್ರೇಕ್ ಡೌನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಯುವರ್ ಲೊಕ್ಯಾಲಿಟಿ. ಇಲ್ಲಿಗೆ ಅರ್ಧ ಲೆಟರ್ ರೈಟಿಂಗ್ ಮುಗಿದೋಯ್ತು. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಒಂದು ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೂ ಏನೇನಿದೆ ಅಂತ. ಸೊ ನೀವು ಇದನ್ನಾದ್ರೂ ಬರಿಬಹುದು, ಅಥವಾ ರೈಟ್ ಎ ಲೆಟರ್ ಟು ಯುವರ್ ಅಂಕಲ್ ಟು ಥ್ಯಾಂಕ್ ಹಿಮ್ ಫಾರ್ ಹಿಸ್ ಬರ್ತ್ಡೇ ಗಿಫ್ಟ್. ಸೊ ಇಲ್ಲಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ತಪ್ಪು ಮಾಡೋದು ಎಲ್ಲಿ ಅಂತಂದ್ರೆ ಈ ಪರ್ಸನಲ್ ಲೆಟರ್ ಬರೆಯುವಾಗ. ಯಾಕೆ ನಾನು ಇದನ್ನ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ನೋಡೋಣ. ಫ್ರಮ್ ನೂತನ್ GHS ಹೊಸಪೇಟೆ, ಡೇಟ್ ಇಷ್ಟೆಲ್ಲ ಹಾಕ್ತಿರಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ಡಿಯರ್ ಅಲ್ಲ, ರೆಸ್ಪೆಕ್ಟೆಡ್ ಅಂಕಲ್ ಅಂತ ಕೂಡ ಬರೆದ್ ಬಿಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ? ಸಬ್ಜೆಕ್ಟ್ ಅಂತ ಬರೀತಾರೆ. ಸಬ್ಜೆಕ್ಟ್ ಬರೆದ್ಬಿಟ್ಟು ಅಲ್ಲಿ ಏನ್ ಕೊಟ್ಟಿದ್ರು? ಥ್ಯಾಂಕ್ ಹಿಮ್ ಫಾರ್ ಹಿಸ್ ಬರ್ತ್ಡೇ ಗಿಫ್ಟ್, ಫಾರ್ ಬರ್ತ್ಡೇ ಗಿಫ್ಟ್ ಅಂತ ಬರೆದು ಒಂಥರ ಅಫಿಷಿಯಲ್ ಲೆಟರ್ ಟಚ್ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಪರ್ಸನಲ್ ಲೆಟರ್ ಅಲ್ಲಿ ನೀವು ಆತರ ಸಬ್ಜೆಕ್ಟ್ ರೆಸ್ಪೆಕ್ಟೆಡ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಮಾರ್ಕ್ಸ್ ಅನ್ನ ಖಂಡಿತ ಕಳ್ಕೊತೀರಿ. ಸೊ ನೀವು ಇಲ್ಲ ಒಂದ್ ಚೂಸ್ ಮಾಡ್ಕೊಳ್ಳಿ ಯಾವಾಗ್ಲೂ. ಅದು ಏನೇ ಮ್ಯಾಟರ್ ಕೊಡ್ಲಿ, ಇಲ್ಲ ನಾನು ಪರ್ಸನಲ್ ಲೆಟರ್ ಬರೀತೀನಿ ಅಂದ್ರೆ ಪರ್ಸನಲ್ ಲೆಟರ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಅಂಕ ಜಾಸ್ತಿ ಬರೋದು, ನನ್ನ ಒಂದು ಪರ್ಸನಲ್ ಅಡ್ವೈಸ್ ಏನಪ್ಪಾ ಅಂತಂದ್ರೆ, ನೀವು ಆದಷ್ಟು ಅಫಿಷಿಯಲ್ ಲೆಟರ್ ಅನ್ನ ಚೆನ್ನಾಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅಫಿಷಿಯಲ್ ಲೆಟರ್ ಬರೆದ್ರೆ ಅಂಕಗಳು, ಪೂರ್ಣ ಅಂಕಗಳು ಬರೋ ಚಾನ್ಸಸ್ ಇರುತ್ತೆ. ನನ್ನ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಅಲ್ಲಿ ನಾನು ಹೇಳೋದೇ ಅದೇ, ಅಫಿಷಿಯಲ್ ಲೆಟರ್ ಅನ್ನ ಬರೀರಿ ಅಂತಂದು ಹೇಳಿ. ಸೊ ಇಲ್ಲಿ ಕೂಡ ಇಲ್ಲಿ ನೋಡೋಣ ಏನಿದೆ. ಡಿಯರ್ ಅಂಕಲ್ ಆದ ತಕ್ಷಣ ಬಾಡಿ ಆಫ್ ದ ಲೆಟರ್, ಐ ಆಮ್ ವೆರಿ ವೆಲ್ ವಿತ್ ಮೈ ಸ್ಟಡಿ ಅಂಡ್ ಆಲ್ಸೋ ಹೆಲ್ತ್. How are you? I felt very happy when I saw your gift. You presented me favorite gift which is very nice and beautiful. I have shown it to my all friends. Once again, I thank you for presenting a wonderful gift. Convey my regards to all at home. ಈ ರೀತಿ ಬಾಡಿ ಆಫ್ ದ ಲೆಟರ್ ಒಂದು 4 ರಿಂದ 5 ವಾಕ್ಯ ಬರೋದು. ನೆಕ್ಸ್ಟ್ ಯುವರ್ ಸನ್ ನೂತನ್ ಟು ಅಡ್ರೆಸ್ ನೀವು XYZ ಈ ತರ ಮಾಡಬಹುದು. ಸೊ ವಿದ್ಯಾರ್ಥಿಗಳೇ, ನಾನು ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ಲಿ 1 hour ಆಗುತ್ತೆ.
ಇಲ್ಲಿವರೆಗೂ ತುಂಬಾ ಪೇಷನ್ಸ್ ಇಂದ. ಯಾಕೆ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಬೇಕು ಅಂತಂದ್ರೆ ಇನ್ನೂ ಒಂದು ರೌಂಡ್ ನೋಡಿ. ನಾನು ಹೇಳಿರ್ತಕ್ಕಂತಹ ಟಿಪ್ಸ್ ಅನ್ನ ಇಟ್ಕೊಂಡು ನೆಕ್ಸ್ಟ್ ಮೈನ್ ಎಕ್ಸಾಮ್ಗೆ ರೆಡಿ ಆಗಿ ನೋಡೋಣ. ನನಗೆ ವೇಳೆ ಸಿಕ್ಕಾಗೆಲ್ಲ ನಾನು ನಿಮ್ಮ ಜೊತೆ ನೋಡೋಣ. ಇನ್ನೂ ಒಂದಿಷ್ಟು ಟಿಪ್ಸ್ಗಳು ಮತ್ತೆ ಕೆಲವೊಂದಿಷ್ಟು ಸಿಲೆಬಿಫಿಕೇಶನ್ ಹೇಗೆ ಕೌಂಟ್ ಮಾಡೋದು, ವೆರಿ ತುಂಬಾ ಟಿಪ್ಸ್ ಇದೆ. ಕೊಲಕೇಟಿವ್ ವರ್ಡ್ಸ್ ಅನ್ನ ಯಾವ ರೀತಿ ನಾವು ಮ್ಯಾಚ್ ಮಾಡ್ತಕ್ಕಂಥದ್ದು, ಪಿಕ್ಚರೈಸೇಷನ್ ಅನ್ನ ಇನ್ನೂ ಯಾವ ರೀತಿ ಚೆನ್ನಾಗಿ ಮಾಡಿಫೈ ಮಾಡಿ ಪ್ಯಾರಾಗ್ರಾಫ್ ಮಾಡುವಂತ ಒಂದು ಟಿಪ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಟೈಮ್ ಸಿಕ್ಕರೆ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ, ಮತ್ತೆ ಚಾನಲ್ನ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಮೇನ್ ಎಕ್ಸಾಮ್.